ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಭಗವತಿ ಆರಾಧಕರೇ, ಶಕ್ತ್ಯುಪಾಸಕರೇ, ದೇವಿಯ ಅರ್ಚಕರೇ, ಮೂಲಭೂತವಾಗಿ ದೈವ ಪೂಜಾ ಧುರಂಧರರೇ ಹಾಗೂ ಧಾರ್ಮಿಕ ಆಸ್ತಿಕರೇ, ಭಾರತ ದೇಶದಲ್ಲಿ ಈ ದೇವತಾ ಪದ್ಧತಿ ಎನ್ನತಕ್ಕಂಥದ್ದು 6 ಬಗೆಯಾಗಿ ಹೊರಹೊಮ್ಮಿತು. ಅದನ್ನೇ ನಾವು ಷಣ್ಮತಗಳು ಅಂತ ಕರೀತೀವಿ. ವೈಷ್ಣವ, ಶೈವ, ಶಾಕ್ತೇಯ, ಗಾಣಾಪತ್ಯ, ಸ್ಕಂದ ಹಾಗೂ ಸೌರ ಅಂತ ಈ ಷಣ್ಮತಗಳನ್ನೇ ಅದಕ್ಕೊಂದು ರೂಪವನ್ನು ಕೊಟ್ಟು ಅದಕ್ಕೊಂದು ವಿಧಿವಿಧಾನಗಳನ್ನು ನಿರ್ಣಯಿಸಿ ರೀತಿ ರಿವಾಜುಗಳನ್ನು ಶುದ್ಧಗೊಳಿಸಿ ಷಣ್ಮತ ಸ್ಥಾಪನಾಚಾರ್ಯ ಅನ್ನತಕ್ಕಂತಹ ಬಿರುದನ್ನು ಶ್ರೀ ಶ್ರೀ ಶಂಕರಾಚಾರ್ಯರು ಗಳಿಸಿದರು. ಆ ಹೆಸರೇ ಹೇಳೋ ಹಾಗೆ ವೈಷ್ಣವ ಅಂದರೆ ವಿಷ್ಣುವನ್ನು ಕೇಂದ್ರವಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ಶೈವ ಅಂದರೆ ಈಶ್ವರನನ್ನು ಕೇಂದ್ರವನ್ನಾಗಿ ಇಟ್ಕೊಳ್ತಕ್ಕಂಥದ್ದು, ಗಾಣಾಪತ್ಯ ಅಂದರೆ ಗಣಪತಿ ಬಹಳ ಪ್ರಧಾನವಾಗಿರತಕ್ಕಂಥದ್ದು, ಸ್ಕಂದ ಅಂದರೆ ಕುಮಾರಸ್ವಾಮಿ ಇರತಕ್ಕಂಥದ್ದು, ಸೂರ್ಯ ಅಂದರೆ ಸೂರ್ಯನನ್ನು ಪ್ರಧಾನವಾಗಿ ಇಟ್ಕೊಳ್ತಕ್ಕಂಥದ್ದು. ಈ 5ಕ್ಕೂ ವಿಭಿನ್ನವಾಗಿ, ಈ 5ಕ್ಕೂ ಮೂಲವಾಗಿ, 5ಕ್ಕೂ ಮಾತೃಸ್ಥಾನದಲ್ಲಿ ಇರುವಂತೆ ಶಾಕ್ತೇಯ ಅನ್ನತಕ್ಕಂಥ ಒಂದು ಗಣ ಉಂಟು, ಒಂದು ಬಣ ಉಂಟು, ಒಂದು ವೃಂದ ಉಂಟು. ಶಾಕ್ತೇಯ ಅಂದರೆ ಶಕ್ತಿಯ ಮೂಲವನ್ನು ಮಾನ್ಯ ಮಾಡತಕ್ಕಂಥ ಶಾಕ್ತೇಯರು ಅಂದರೆ ಶಕ್ತಿಯ ಆರಾಧಕರು. ತ್ರಿಮೂರ್ತಿಗಳ ಅಸ್ತಿತ್ವವನ್ನು ನಾವು ಒಪ್ಪಿಕೊಂಡಿದ್ದರೂ ಕೂಡ ಆ ತ್ರಿಮೂರ್ತಿಗಳಿಗೂ ಯಾವುದೋ ಒಂದು ಮೂಲ ಬೇಕಲ್ರಿ. ಯಾವುದೇ ಪ್ರಾಣಿಯ ಮೂಲ ತಾಯಿಯಲ್ಲಿ ಹುಡುಕ್ಲಿಕ್ಕೆ ಹೋಗ್ತಾರೆ, ಮಾತೃವಿನಲ್ಲಿ ಹುಡುಕ್ಲಿಕ್ಕೆ ಹೋಗ್ತಾರೆ. ಹೀಗಾಗಿ ಈ ಮಾತೃ ಪೂಜೆ ಎನ್ನತಕ್ಕಂಥದ್ದು ಶಕ್ತಿಯ ಆರಾಧನೆ ಎನ್ನತಕ್ಕಂಥದ್ದಕ್ಕೆ ಸಂವಾದಿಯಾಗಿ ಸಮವಾಗಿ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ಶಾಕ್ತೇಯರಿಗೆ ಅಂದರೆ ಶಕ್ತಿಯ ಆರಾಧಕರಿಗೆ ಮೂಲಭೂತವಾಗಿರತಕ್ಕಂತಹ ಕೆಲವು ಮೂಲಭೂತ ಸಾಮಗ್ರಿಗಳಿವೆ. ಸಾಮಾನ್ಯವಾಗಿ ಅದನ್ನು ಪೌರಾಣಿಕ ಅಂತ ಕೆಲವರು ಹೇಳ್ತಾರೆ. ಕೇವಲ ಪೌರಾಣಿಕವಾಗಿರಬೇಕಾಗಿಲ್ಲ, ವೇದೋಕ್ತವಾಗಿರತಕ್ಕಂತಹ ಶಾಕ್ತೇಯ ಆರಾಧನೆಗಳು ನಮ್ಮಲ್ಲಿ ಉಂಟು. ಅಂಬ್ರಣಿ ಅನ್ನತಕ್ಕಂಥ ಒಬ್ಬ ಮಹರ್ಷಿ ಋಗ್ವೇದದಲ್ಲಿ ಬರ್ತಾನೆ. ಆ ಅಂಬ್ರಣಿಯ ಮಗಳು ವಾಕ್ ಅಂತ. ತನ್ನನ್ನು ಆಕೆ ದೈವದ ಜೊತೆಗೆ ಸಮೀಚೀನ ಮಾಡಿಕೊಂಡು, ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಷಣ್ಮತ ಸ್ಥಾಪನಾಚಾರ್ಯ ಅನ್ನುವ ಬಿರುದು ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ಬಂದಿದ್ದರ ಮೂಲವಾಗಿ ಈ ಎಲ್ಲ ಷಣ್ಮತಗಳೂ ಎಲ್ಲೋ ಅದ್ವೈತದಲ್ಲಿ ವಿಲೀನ ಹೊಂದುತ್ತಾ ಇದೆ ಅನ್ನತಕ್ಕಂತಹ ಸೂಚನೆಯನ್ನು ಕೊಡುತ್ತೆ. ಹಾಗೆ ಇಲ್ಲಿ ಬರತಕ್ಕಂತಹ ಋಷಿಕೆ ಅಂದರೆ ಋಷಿಯ ಸ್ತ್ರೀಲಿಂಗ, ವಾಕ್ ಅನ್ನುವಾಕೆ ತನ್ನನ್ನು ಪರಬ್ರಹ್ಮದ ಜೊತೆಗೆ ವಿಲೀನ ಮಾಡಿಕೊಂಡು, ಅಂದರೆ ಅದ್ವೈತದ ಮೂಲ ಸತ್ವ ಇರತಕ್ಕಂಥದ್ದು ಅಹಂ ಬ್ರಹ್ಮ ಅಸ್ಮಿ ಅಂತ, ನಾನೇ ಬ್ರಹ್ಮ ಕಣೆಯ. ಹಾಗೆ ಆ ವಾಕ್ ಹೇಳ್ತಾ ಇದ್ದಾಳೆ, ನಾನೇ ಆ ದೈವ, ನಾನೇ ಆ ಬ್ರಹ್ಮನ್. ತನ್ನನ್ನು ತಾನೇ ಬ್ರಹ್ಮನ್ ಅಂತ ಒಪ್ಪಿಕೊಂಡಂತಹ ಆ ವಾಕ್ ಋಗ್ವೇದದಲ್ಲಿ ವಾಗಂಭಣಿ ಸೂಕ್ತ ಅನ್ನತಕ್ಕಂಥ ಒಂದು ಸೂಕ್ತಕ್ಕೆ ಮೂಲ ಕಾರಣವಾಗತಕ್ಕಂಥ ಋಷಿಕೆಯಾಗಿ ಬಿಡ್ತಾಳೆ. ಈ ವಾಗಂಭಣಿ ಸೂಕ್ತದಲ್ಲಿ ಬರ್ತಕ್ಕಂಥದ್ದೇ ಶಕ್ತಿಯ ಉಪಾಸನೆ. ಆ ವಾಗಂಭಣಿ ಎನ್ನತಕ್ಕಂಥ ಸೂಕ್ತದಲ್ಲಿ ಯಾವ ರೀತಿಯಲ್ಲಿ ಇಡೀ ಚರಾಚರವನ್ನು ಆ ದೈವ ಅನ್ನತಕ್ಕಂಥದ್ದು ವ್ಯಾಪಿಸಿಬಿಟ್ಟಿದೆ, ಪ್ರಭಾವಗೊಂಡಿದೆ, ಪ್ರಭಾವಿಸಿದೆ, ಎಲ್ಲದರಲ್ಲಿಯೂ ಹಾಸು ಹೊಕ್ಕಾಗಿ ಬಿಟ್ಟಿದೆ ಅನ್ನತಕ್ಕಂಥದ್ದನ್ನು ಋಗ್ವೇದದಲ್ಲಿ ದಾಖಲು ಮಾಡ್ತಾರೆ. ಹೀಗಾಗಿ ಶಾಕ್ತೇಯ ಪಂಥ, ಶಕ್ತಿ ಪಂಥ
ಮಾತೃ ಪೂಜಾ ಮೂಲ ಸಾಮಗ್ರಿ, ಅದರ ಪ್ರಶಂಸೆ, ಅದು ನಮಗೆ ಮೊಟ್ಟ ಮೊದಲು ಸಿಗತಕ್ಕಂಥದ್ದು ಋಗ್ವೇದದಲ್ಲಿ. ಅದು ಕಾರಣ ಶಾಕ್ತೇಯ ಪೂಜಾ ವಿಧಾನ ಅನ್ನತಕ್ಕಂಥದ್ದಕ್ಕೆ ವೈದಿಕವಾಗಿರತಕ್ಕಂತಹ ಆಧಾರ ಉಂಟು. ಮತ್ತು ಈ ಇಡೀ ಶಾಕ್ತೇಯ ಪಂಥದ ಮೂಲ ಶಕ್ತಿ ಇರತಕ್ಕಂಥದ್ದು ಅದ್ವೈತದ ಮೂಲದಿಂದ ಟಿಸಿಲು ಒಡೆದಿರತಕ್ಕಂಥದ್ದು. ಹೀಗಾಗಿಯೇ ಶ್ರೀ ಶ್ರೀ ಶಂಕರಾಚಾರ್ಯರು ಆನಂತರ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡುವ ಸಂದರ್ಭದಲ್ಲಿ, ಪ್ರಸ್ತಾವ ಮಾಡುವ ಸಂದರ್ಭದಲ್ಲಿ, ಸಿದ್ಧಾಂತ ಮಾಡುವ ಸಂದರ್ಭದಲ್ಲಿ ಶಕ್ತಿ ಪೀಠಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಲ್ಲಿ ಶ್ರೀಚಕ್ರಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂದರೆ ಅರ್ಥ ಏನಾಯಿತು? ಶಾಕ್ತೇಯ ಪಂಥ ಋಗ್ವೇದದಲ್ಲಿ ಮೂಲವನ್ನು ಹೊಂದಿದ್ದು, ದರ್ಶನಕ್ಕೆ ಕಾಣತಕ್ಕಂತಹ ಶ್ರೀಚಕ್ರದ ಉದ್ಭವಕ್ಕೆ ಮೂಲವಾದಂತಹ ಒಂದು ಸಾಹಿತ್ಯ ಸೃಷ್ಟಿಗೆ ಕಾರಣವಾಯಿತು. ನೀವು ಮಧುರೆ ಮೀನಾಕ್ಷಿಗೆ ಹೋಗ್ತೀರಾ, ಕಂಚಿ ಕಾಮಾಕ್ಷಿಗೆ ಹೋಗ್ತೀರಾ, ಕಾಶಿ ವಿಶಾಲಾಕ್ಷಿಗೆ ಹೋಗ್ತೀರಾ, ಅಥವಾ ನಮ್ಮಲ್ಲಿ ಇರತಕ್ಕಂತಹ 18 ಶಾಕ್ತೇಯ ಪೀಠಗಳನ್ನು ನೋಡ್ತೀರಾ, ಅಲ್ಲೆಲ್ಲ ಈ ಶ್ರೀಚಕ್ರದ ಆರಾಧನೆ ಎನ್ನತಕ್ಕಂಥದ್ದು ಅನೂಚೀನವಾಗಿ ನಡ್ಕೊಂಡು ಬಂದಿದೆ. ಅಂದರೆ ಎರಡನೆಯ ಹಂತಕ್ಕೆ ನಾನು ಬಂದಿದ್ದೇನೆ. ಒಂದು, ಮೂಲಭೂತವಾಗಿ ಋಗ್ವೇದದಲ್ಲಿ ಬರತಕ್ಕಂತಹ ವಾಗಂಭಣಿ ಸೂಕ್ತದ ಅನ್ನತಕ್ಕಂಥ ಆಧಾರದ ಮೇಲೆ ಶ್ರೀಚಕ್ರ ಅನ್ನತಕ್ಕಂಥದ್ದರ ವರ್ಣನೆ, ಶ್ರೀಚಕ್ರದ ಪೂಜೆ ಎನ್ನತಕ್ಕದ್ದು. ಆ ಶ್ರೀಚಕ್ರದ ಮಧ್ಯದಲ್ಲಿ ಬಿಂದು ಮಂಡಲವಾಸಿನಿ ಅಂತ ಹೇಳಿ ಆ ಲಲಿತೆಯನ್ನು ಅರ್ಚನೆ ಮಾಡ್ತಾರೆ. ಈ ಎರಡನೆಯ ಹಂತ ಮುಗಿದ ಮೇಲೆ ಇನ್ನೊಂದು ಭಾಗ ಅಸ್ತಿತ್ವಕ್ಕೆ ಬಂತು. ಅದು ಲಲಿತಾ ತ್ರಿಪುರ ಸುಂದರಿ ಎನ್ನತಕ್ಕದ್ದು. ಹೀಗಾಗಿ ನಮ್ಮಲ್ಲಿ ಲಲಿತಾ ಸಹಸ್ರ ನಾಮ ಅನ್ನತಕ್ಕಂಥದ್ದು ಪಾರಾಯಣ ವಿಧಿಯಾಗಿಬಿಡ್ತು ಭಾರತದಲ್ಲಿ. ಅದರಲ್ಲಿಯೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಲಲಿತಾ ಸಹಸ್ರ ನಾಮದ ಪಾರಾಯಣವನ್ನು ಶಾಕ್ತೇಯರೆಲ್ಲರೂ ಸಾಮಾನ್ಯವಾಗಿ ತಮ್ಮ ದಿನಚರಿಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡಿರ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ಆ ಲಲಿತೆಗೆ, ಆ ಪರಮೇಶ್ವರಿಗೆ ಇರತಕ್ಕಂತಹ 1,000 ನಾಮಗಳ ಚಿಂತನೆ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಬರತಕ್ಕಂತಹ ಅದ್ಭುತವಾಗಿರತಕ್ಕಂಥ ವರ್ಣನೆಗಳು, ಅಲ್ಲಿ ಬರತಕ್ಕಂತಹ ಭಂಡಾಸುರನ ಮರ್ದನ, ಅಲ್ಲಿ ಬರತಕ್ಕಂತಹ ಯೋಗದ ಪರಿಭಾಷೆ, ಇವುಗಳೆಲ್ಲ ಅತ್ಯಂತ ವಿಸ್ತಾರವಾಗಿ ಮನೋಹರವಾಗಿ ಈ ಶಾಕ್ತೇಯ ಪೂಜಾ ವಿಧಾನದಲ್ಲಿ ಅರಳತಕ್ಕಂಥದ್ದು. ಇದಾದ ಮೇಲೆ 4ನೆಯ ಹಂತದಲ್ಲಿ 4ನೆಯ ದರ್ಶನವಾಗಿ ಈ ಶಾಕ್ತೇಯ ಚಿಂತನೆ ನಡೀತಕ್ಕಂಥದ್ದು ದುರ್ಗಾ ಸಪ್ತಶತಿಯಲ್ಲಿ. ಈ ದುರ್ಗಾ ಸಪ್ತಶತಿ ಎನ್ನತಕ್ಕಂಥದ್ದು ವಾಸ್ತವವಾಗಿ ಭಾಗವತದಲ್ಲಿ, ಅಂದರೆ ದೇವಿ ಭಾಗವತದಲ್ಲಿ, ಅಂದರೆ ಮಾರ್ಕಾಂಡೇಯ ಪುರಾಣದಲ್ಲಿ ವರ್ಣಿತವಾಗಿರತಕ್ಕಂತಹ ದೇವಿ ಭಾಗವತದಲ್ಲಿ ಬರತಕ್ಕ ಕೆಲವು ಅಧ್ಯಾಯಗಳ ವಿಸ್ತೃತವಾಗಿರತಕ್ಕಂಥ ರೂಪ. ದೇವಿ ಭಾಗವತ ಅನ್ನತಾ ಇದ್ದ ಹಾಗೇನೆ ನಮಗೆ ಕೃಷ್ಣನಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಭಾಗವತವೂ ನೆನಪಿಗೆ ಬರುತ್ತೆ. ಈ ಭಾಗವತ ಹಾಗೂ ದೇವಿ ಭಾಗವತ ಈ ಎರಡರಲ್ಲಿ ಯಾವುದು ಮೊದಲು, ಯಾವುದು ಶ್ರೇಷ್ಠ, ಇದರ ಬಗ್ಗೆ ನಮ್ಮ ವಿದ್ವಾಂಸರುಗಳು ಸಾಕಷ್ಟು ಚರ್ಚೆ ಮಾಡಿಬಿಟ್ಟಿದ್ದಾರೆ. ಆದರೆ ಯಾವುದು ನಿರ್ಣಯಕ್ಕೆ ಬರಲಿಕ್ಕೆ ಆಗದೇ ಇದ್ದದ್ದಕ್ಕೆ ಕಾರಣ ಏನಪ್ಪ ಅಂದರೆ, ಭಾಗವತದಲ್ಲಿ ಎಷ್ಟು ಅಧ್ಯಾಯಗಳಿದೆಯೋ ದೇವಿ ಭಾಗದಲ್ಲೂ ಅಷ್ಟೇ ಅಧ್ಯಾಯಗಳಿದೆ. ಭಾಗವತದಲ್ಲಿ ಎಷ್ಟು ಶ್ಲೋಕ ಸಂಖ್ಯೆ ಇದೆಯೋ ದೇವಿ ಭಾಗದಲ್ಲೂ ಅಷ್ಟೇ ಶ್ಲೋಕ ಸಂಖ್ಯೆ ಇದೆ. ಹೀಗಾಗಿ ಭಾಗವತ ಅನ್ನತಕ್ಕಂಥದ್ದು ವೈಷ್ಣವ ಮೂಲಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟರೆ, ದೇವಿ ಭಾಗವತ ಅನ್ನತಕ್ಕಂಥದ್ದು ಶಾಕ್ತೇಯ ವಿಧಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ. ಈ ದೇವಿ ಭಾಗವತದಲ್ಲಿ ಕೆಲವು ಅಧ್ಯಾಯಗಳು ವಿಸ್ತೃತವಾಗಿ ಬಂದದ್ದೇ ದುರ್ಗಾ ಸಪ್ತಶತಿ. ಮತ್ತೆ ಗಮನಿಸಿ, ಮಾರ್ಕಾಂಡೇಯ ಪುರಾಣ, ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಭಾಗವತ, ಆ ದೇವಿ ಭಾಗವತದಲ್ಲಿ ಬಂದಂತಹ ಕೆಲವು ಅಧ್ಯಾಯಗಳ ವಿಸ್ತೃತ ರೂಪವೇ ನಮ್ಮ ಪ್ರಕೃತ ಉಪನ್ಯಾಸದ ವಿಷಯ ದುರ್ಗಾ ಸಪ್ತಶತಿ ಎನ್ನತಕ್ಕದ್ದು. ನೋಡಿ, ಆ ಹೆಸರೇ ಹೇಳ್ತಾ ಇದೆ, ದುರ್ಗಾ ಸಪ್ತಶತಿ. ದುರ್ಗಾ ಸಪ್ತ
ಶತಿ. ದುರ್ಗಾ ಅಂದರೆ ಅರ್ಥ ಏನ್ರಿ? ಅದನ್ನು ನಾವು ಚಿಂತನೆ ಮಾಡೋಣ. ಅದಕ್ಕೂ ಮುಂದೆ ಬಂದಂತಹ ಎರಡು ಪದಗಳು ಸಪ್ತಶತಿ. ಶತಿ ಶತ ಅಂದರೆ 100, ಸಪ್ತ ಅಂದರೆ 700. 700 ಶ್ಲೋಕಗಳನ್ನು, 700 ಮಂತ್ರಗಳನ್ನು. ವಾಸ್ತವವಾಗಿ ಉತ್ತರ ಭಾರತಕ್ಕೆ ನೀವು ಹೋದರೆ, ಪಶ್ಚಿಮ ಬಂಗಾಳ ಆ ಕಡೆ ಎಲ್ಲ ದುರ್ಗಾ ಪೂಜೆ ಅತ್ಯಂತ ಪ್ರಧಾನವಾಗಿರತಕ್ಕದ್ದು. ಆ ಇಡೀ ದೇಶದಲ್ಲಿ ದುರ್ಗೆಗೆ ಸಮಾನವಾದ ಮತ್ತೊಂದು ದೇವತಾ ಪೂಜಾ ವಿಧಾನ ಇಲ್ಲ ಅಲ್ಲಿ. ಹೀಗೆ ಅದರಲ್ಲಿಯೂ ನವರಾತ್ರಿ ಸಂದರ್ಭದಲ್ಲಿ ದುರ್ಗಾ ಪೂಜೆ ಅತ್ಯಂತ ವಿಶೇಷವಾಗಿ ಉತ್ತರ ಭಾರತದ ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಅವರು ಈ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡ್ತಾ, ಸಪ್ತಶತಿ 700 ಶ್ಲೋಕಗಳು, 700 ಮಂತ್ರಗಳು ಅಂತ ಕರೀತಾರೆ. ಮತ್ತೆ ನಾವು ನೆನಪಿಸಿಕೊಳ್ಳಬೇಕಾದ್ದು, ದೇವಿ ಭಾಗವತ ಅಂತ ಇದ್ದ ಹಾಗೆ ಭಾಗವತ ಅಂತ ನೆನಪಿಗೆ ಬರ್ತಾ ಇದ್ದ ಹಾಗೆ ದುರ್ಗಾ ಸಪ್ತಶತಿ, ಸಪ್ತಶತಿ, ಸಪ್ತಶತಿ 700, 700, 700 ಶ್ಲೋಕಗಳು ಅಂತ ಇದ್ದ ಹಾಗೆ ನಮ್ಮ ನೆನಪಿಗೆ ಬರಲೇಬೇಕಾಗಿದ್ದ ಮತ್ತೊಂದು ಮಹಾನ್ ಕೃತಿ ಅಂದರೆ, ಮಹಾನ್ ಗ್ರಂಥ ಅಂದರೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿಯೂ 700 ಶ್ಲೋಕಗಳೇ, ದುರ್ಗಾ ಸಪ್ತಶತಿಯಲ್ಲಿಯೂ 700 ಶ್ಲೋಕಗಳೇ. ಹೀಗಾಗಿ ವೈಷ್ಣವ ಮೂಲಕ್ಕೆ ಭಗವದ್ಗೀತೆ ಹೇಗೆ ಪ್ರಧಾನವೋ, ಶಾಕ್ತೇಯರಿಗೆ ದುರ್ಗಾ ಸಪ್ತಶತಿ ಅಷ್ಟು ಪ್ರಧಾನ. ಭಗವದ್ಗೀತೆಯನ್ನು ಪಾರಾಯಣ ಮಾಡುವಂತೆ ದುರ್ಗಾ ಸಪ್ತಶತಿಯನ್ನು ಪ್ರತಿನಿತ್ಯ ಶಾಕ್ತೇಯರು ಪಾರಾಯಣ ಮಾಡ್ತಾರೆ. ಹೀಗಾಗಿ ದುರ್ಗಾ ಸಪ್ತಶತಿ ಅನ್ನತಕ್ಕಂಥದ್ದು ಶಾಕ್ತೇಯ ಪೂಜಾ ವಿಧಾನದಲ್ಲಿ, ಶಕ್ತಿಯ ಔಪಾಸಕರಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ನಿತ್ಯ ಪಾರಾಯಣ ಗ್ರಂಥ. ಆತ್ಮೀಯರೇ, ಇದೀಗ ನಾವು ಇಷ್ಟು ಪೀಠಿಕೆಯ ಸಹಿತ ದುರ್ಗಾ ಸಪ್ತಶತಿಯನ್ನು ನೇರವಾಗಿ ಪ್ರವೇಶ ಮಾಡಲಿಕ್ಕೆ ನೋಡೋಣ. ಈಗಾಗಲೇ ಹೇಳಿದ ಹಾಗೆ ದುರ್ಗಾ ಸಪ್ತಶತಿ ಎನ್ನತಕ್ಕಂಥದ್ದು ಶಕ್ತಿಯ ಕೇಂದ್ರ. ಶಕ್ತಿಯ ಕೇಂದ್ರ ಅಂದರೆ ಏನಪ್ಪ ಅಂದರೆ ಮಾತೃ ಪ್ರಧಾನವಾಗಿರತಕ್ಕಂತಹ ದೇವತಾ ಅರ್ಚನೆಯ ಮೂಲ. ಯಾರನ್ನು ನಾವು ಮೂಲಭೂತವಾಗಿರತಕ್ಕಂಥ ಮಾತೃದೇವಿ ಅಂತ ಕರಿಬೇಕಾಗಿದೆ? ದುರ್ಗಾ ಸಪ್ತಶತಿಯಲ್ಲಿ ಆ ಋಷಿ ಹೇಳ್ತಾನೆ, ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣಾ ಪರಮೇಶ್ವರಿ. ತ್ರಿಗುಣಾ ಪರಮೇಶ್ವರಿ, ಪರಮ ಈಶ್ವರಿ. ಈಶ್ವರಿ ಅಂದರೆ ಮುಖ್ಯಸ್ಥಳು, ಪರಮೇಶ್ವರಿ ಮಹಾಮುಖ್ಯಸ್ಥಳು, ಪ್ರಧಾನಳು, ಅನನ್ಯರಾಗಿರತಕ್ಕಂಥವಳು. ತ್ರಿಗುಣ, 3 ಗುಣಗಳನ್ನು ಹೊಂದಿರತಕ್ಕಂತಹ ಪರಮೇಶ್ವರಿ ಯಾರಯ್ಯ? ಸರ್ವಾಸ್ಯಾದ್ಯ, ಎಲ್ಲರಿಗೂ ಪ್ರಪ್ರಥಮವಾಗಿ ಕಂಡಂತಹ ಆಕೆ ಮಹಾಲಕ್ಷ್ಮಿ. ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ. ಆ 3 ಗುಣಗಳನ್ನು ಹೊಂದಿರತಕ್ಕ ಆಕೆಯ ನಿಜವಾದ ಗುಣ ಯಾವುದು? ಆ ರಹಸ್ಯವನ್ನು ಸ್ಫೋಟ ಮಾಡ್ತಾ ಆ ಋಷಿ ಹೇಳ್ತಾ ಹೋಗ್ತಾನೆ, ಆ ಮಹಾಲಕ್ಷ್ಮಿ ತನ್ನಿಂದ ತಾಮಸ ಕಳೆಯನ್ನು ಹೊರಗೆ ತೆಗೆದಳು. ಆ ಮಹಾಲಕ್ಷ್ಮಿಯೇ ತ್ರಿಗುಣಾ ಪರಮೇಶ್ವರಿಯಾಗಿದ್ದರೂ ತನ್ನ ತಾಮಸ ಗುಣವನ್ನು ಹೊರಗೆ ತೆಗೆದು ಮಹಾಕಾಳಿಯನ್ನಾಗಿ ನಿಲ್ಲಿಸಿದಳು. ಹಾಗೂ ತನ್ನ ಸಾತ್ವಿಕ ಶಕ್ತಿಯನ್ನು ತೆಗೆದು, ಸಾತ್ವಿಕ ಗುಣವನ್ನು ತೆಗೆದು ಮಹಾಸರಸ್ವತಿಯಿಂದ ನಿಲ್ಲಿಸಿದಳು. ಹೀಗಾಗಿ ತಾಮಸ ಗುಣ ಮಹಾಕಾಳಿಯಾಗಿ, ರಾಜಸ ಗುಣ ಮಹಾಲಕ್ಷ್ಮಿಯಾಗಿ, ಸಾತ್ವಿಕ ಗುಣ ಮಹಾಸರಸ್ವತಿಯಾಗಿ ಸೃಷ್ಟಿಯಾದರು. ಅಂದರೆ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಈ 3ರಲ್ಲಿಯೂ ವ್ಯತ್ಯಾಸ ಇಲ್ಲ. ಹೀಗಾಗಿಯೇನೆ ತ್ರಯೀ ಅಂತ ಕರೀತಾರೆ. ಅಂದರೆ ಮೂರು ನಮ್ಮಲ್ಲಿ ಹೇಗೆ ವೇದಗಳನ್ನು ನಾವು ತ್ರಯೀ ಅಂತ ಕರಿತೀವಿ, ಹಾಗೆ ಈ 3 ಶಕ್ತಿಗಳನ್ನು, ಲಕ್ಷ್ಮಿ, ಸರಸ್ವತಿ ಹಾಗೂ ಕಾಳಿ, ಈ 3ಅನ್ನು ಸಮಾನವಾಗಿರತಕ್ಕಂತಹ ಸ್ಥಾನದಲ್ಲಿ ಶಾಕ್ತೇಯರು ಪೂಜೆ ಮಾಡ್ತಾರೆ. ಆನಂತರ
ಈ ಮಹಾಲಕ್ಷ್ಮಿ ತನ್ನಿಂದ 2 ಶಕ್ತಿಗಳನ್ನು ಹುಟ್ಟಿಸ್ತಾಳೆ. ಇಬ್ಬರು ಕಮಲದಲ್ಲಿ ಕುಳಿತುಕೊಂಡಿರ್ತಾರೆ. ಒಬ್ಬಾಕೆ ಲಕ್ಷ್ಮಿ, ಇನ್ನೊಬ್ಬಾತ ಬ್ರಹ್ಮ. ಗಮನಿಸಬೇಕಾದ್ದು, ಮಹಾಲಕ್ಷ್ಮಿ 2 ಶಕ್ತಿಗಳನ್ನು ಸೃಷ್ಟಿ ಮಾಡ್ತಾಳೆ. ಒಬ್ಬಾಕೆ ಲಕ್ಷ್ಮಿ, ಇನ್ನೊಬ್ಬಾತ ಬ್ರಹ್ಮ. ಇಬ್ಬರು ಕಮಲ ಆಸೀನರಾಗಿರ್ತಾರೆ. ಈ ಕಡೆ ತಾಮಸೀ ಕಳೆಯಾಗಿರತಕ್ಕಂತಹ ಮಹಾಕಾಳಿ 2 ಶಕ್ತಿಗಳನ್ನು ಸೃಷ್ಟಿ ಮಾಡ್ತಾಳೆ. 2 ಶಕ್ತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾಳೆ ಅಂದರೆ ಇಬ್ಬರು ಶ್ವೇತ ವರ್ಣದಲ್ಲಿ ಇರ್ತಾರೆ. ಇವರಿಬ್ಬರು ಕಮಲದಲ್ಲಿ ಕುಳಿತಿರ್ತಾರೆ, ಇವರಿಬ್ಬರು ಬಿಳಿಯ ಬಣ್ಣದಲ್ಲಿ ಇರ್ತಾರೆ. ಒಬ್ಬಾಕೆ ಸರಸ್ವತಿ, ಮಹಾಸರಸ್ವತಿ ಇಲ್ಲಿದ್ದಾಳೆ. ಇಲ್ಲಿ ಬರತಕ್ಕಂಥವಳು ಸರಸ್ವತಿ ಅಂತ. ಸಾತ್ವಿಕ ರೂಪದಲ್ಲಿ ಮಹಾಸರಸ್ವತಿ ಬೇರೆ, ಇಲ್ಲಿ ತಾಮಸ ರೂಪದಲ್ಲಿ ಇರತಕ್ಕಂತಹ ಮಹಾಕಾಳಿಯಿಂದ ಸೃಷ್ಟಿಯಾದಂತಹವರು ಇಬ್ಬರು. ಒಬ್ಬಾಕೆ ಸರಸ್ವತಿ, ವಾಕ್ ಅಂತ ಕರೀತಾರೆ. ಇನ್ನೊಬ್ಬಾತ ಈಶ್ವರ, ಶಂಭು, ಶಿವ ಇತ್ಯಾದಿ ಹೆಸರುಗಳನ್ನು ಹೊಂದಿರ್ತಾರೆ. ಇತ್ತ ಮಹಾಸರಸ್ವತಿ 2 ಶಕ್ತಿಗಳನ್ನು ಅನುಷ್ಠಾನಕ್ಕೆ ತರ್ತಾಳೆ. ಒಬ್ಬಾಕೆ ಗೌರಿ, ಇನ್ನೊಬ್ಬಾಕೆ ಮಹಾವಿಷ್ಣು. ಈ ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ದು, ಮಹಾಲಕ್ಷ್ಮಿಯಿಂದ ಸೃಷ್ಟಿಯಾದಂತಹವರು ಲಕ್ಷ್ಮಿ ಹಾಗೂ ಬ್ರಹ್ಮ. ಇದು ಚತುರ್ಮುಖ ಬ್ರಹ್ಮ. ಲಕ್ಷ್ಮಿ ಬ್ರಹ್ಮ ಮಹಾಲಕ್ಷ್ಮಿಯಿಂದ ಸೃಷ್ಟಿಯಾದವರು. ಮಹಾಕಾಳಿಯಿಂದ ಸೃಷ್ಟಿಯಾದವರು ಸರಸ್ವತಿ ಹಾಗೂ ಶಿವ. ಹಾಗೂ ಮಹಾಸರಸ್ವತಿಯಿಂದ ಸೃಷ್ಟಿಯಾದವರು ಗೌರಿ ಹಾಗೂ ಮಹಾವಿಷ್ಣು. ಹೀಗಾಗಿ ಇವರಲ್ಲಿ ವಿಷ್ಣು ಲಕ್ಷ್ಮಿಯನ್ನ, ಬ್ರಹ್ಮ ಸರಸ್ವತಿಯನ್ನ, ಶಿವ ಗೌರಿಯನ್ನ ವಿವಾಹ ಆಗುತ್ತಾರೆ. ತ್ರಿಮೂರ್ತಿಗಳ ಅಸ್ತಿತ್ವ ಬಂದದ್ದು ಹೀಗೆ 3 ಮಹಾಮಾತೆಯರಿಂದ. ಹೀಗಾಗಿ ಶಾಕ್ತೇಯ ಪಂಥ ನಂಬತಕ್ಕಂತಹ ಈ ತ್ರಿಮೂರ್ತಿಗಳ ಅಸ್ತಿತ್ವವನ್ನು ದುರ್ಗಾ ಸಪ್ತಶತಿಯಲ್ಲಿ ಎಲ್ಲದಕ್ಕೂ ಮೂಲಭೂತವಾಗಿ ಮಹಾಲಕ್ಷ್ಮಿಗೆ ಆರೋಪ ಮಾಡ್ತಾರೆ. ಆ ಮಹಾಲಕ್ಷ್ಮಿಯೇ ಕಾಳಿ ಹಾಗೂ ಸರಸ್ವತಿಯಾಗಿ ಸಮಾನ ಶಕ್ತರಾಗಿ ತ್ರಿಗುಣ ರೂಪದಲ್ಲಿ ಮುಂದಿನ ಇಡೀ ಸೃಷ್ಟಿಯ, ಮುಂದಿನ ಇಡೀ ವಿಶ್ವದ ಅಸ್ತಿತ್ವಕ್ಕೆ ಮೂಲಭೂತವಾಗಿರತಕ್ಕಂತಹ ಕಾರಣಕರ್ತರಾಗ್ತಾರೆ. ಹೀಗಾಗಿ ನಾವು ಮಾರ್ಕಾಂಡೇಯ ಪುರಾಣದಲ್ಲಿ ವರ್ಣಿತವಾದಂತಹ ದೇವಿ ಭಾಗವತದ ಕೆಲವು ಅಧ್ಯಾಯಗಳ ವಿಸ್ತೃತ ರೂಪವಾಗಿರತಕ್ಕಂತಹ ದುರ್ಗಾ ಸಪ್ತಶತಿಯಲ್ಲಿನ ತ್ರಿಮೂರ್ತಿಗಳ ಅಸ್ತಿತ್ವ ಹೇಗಾಯಿತು ಅನ್ನತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇನ್ನು ದುರ್ಗಾ ಸಪ್ತಶತಿ ಅನ್ನತಕ್ಕಂಥ ಪ್ರಧಾನವಾದ 2 ಭಾಗಗಳನ್ನು ನಾನು ಉಪನ್ಯಾಸದ ಪ್ರಾರಂಭದಲ್ಲಿ ಮಾಡಿದ್ದೆ. ದುರ್ಗಾ ಅಂದರೆ ಏನು? ಸಪ್ತಶತಿ 700 ಶ್ಲೋಕಗಳು. ಅಸಲು ದುರ್ಗಾ ಅಂದರೆ ಏನ್ರಿ? ದುರ್ಗಾ ಅನ್ನುವ ಪದದ ಅರ್ಥ ನನಗೆ ಗೊತ್ತಾದರೆ ಆಗ ಈ ಸಪ್ತಶತಿ ಎನ್ನತಕ್ಕಂಥ 700 ಶ್ಲೋಕಗಳು, ಆ 700 ಮಂತ್ರಗಳು ಯಾರನ್ನು ಕುರಿತು ಚಿಂತನೆ ಮಾಡ್ತಾ ಇದೆ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗುತ್ತೆ. ದುರ್ಗಾ, ದುರ್ಘಟಹಾರಿ ಅಂತ ಹೇಳ್ತಾರೆ. ದುರ್ಗಾ ಅನ್ನೋದ್ರಲ್ಲಿ 2 ಪದ ಇದೆ. ಒಂದು ದುರ್, ಇನ್ನೊಂದು ಗ. ಗ ಅಂದರೆ ಗಮಿಸುವುದು ಅಂತ. ದುರ್ ಅಂದರೆ ಬಹಳ ಕಷ್ಟಕರವಾದ್ದು. ಯಾರನ್ನು ನೀವು ಒಲಿಸಿಕೊಳ್ಳಬೇಕಾಗಿದ್ದರೆ ಬಹಳ ಕಷ್ಟಪಡಬೇಕ್ರಿ. ಅತ್ಯಂತ ಸುಲಭವಾಗಿ ನೀರು ಕುಡಿಲಿಕ್ಕೂ ಸಾಧ್ಯ ಇಲ್ಲ. ಕಷ್ಟಪಟ್ಟರೆ ನಮಗೆ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಕಷ್ಟಪಡೋದು ಅಂದ್ರೆ ಅರ್ಥ ಏನು? ಒಬ್ಬ ಭಕ್ತನಿಗೆ ಇರತಕ್ಕಂತಹ ಭಕ್ತಿಯ ನಿಷ್ಠೆ. ಆತ ಎಷ್ಟು ಕಾಲವಾದರೂ ಪ್ರಯತ್ನಪಟ್ಟು ತಪಸ್ಸನ್ನು ಮಾಡಿ ನಾನು ಸಂದರ್ಶನ ಮಾಡ್ತೀನಿ ಅನ್ನತಕ್ಕಂತಹ ನಿಷ್ಠೆ. ಹೀಗೆ ಈ ದುರ್ಗಾ ಅನ್ನತಕ್ಕಂತಹ ಪದದಲ್ಲಿ ಕಷ್ಟಪಟ್ಟು ಗಮಿಸಿದವರಿಗೆ ಲಭ್ಯಳಾಗುವಾಗೆ. ನೀವು ಬರಿಯ ಬಾಯಿ ಮಾತಿನಲ್ಲಿ, ಬೂಟಾಟಿಕೆಯಲ್ಲಿ, ಪೂಜೆಯ ಪಟಾಟೋಪದಲ್ಲಿ ಒಲಿಯುವಾಕೆ ಅಲ್ಲ. ನೀವು ಏನು ಕೊಡುತ್ತೀರಿ ದೇವರಿಗೆ ಅನ್ನತಕ್ಕಂಥದ್ದು ಮುಖ್ಯ ಅಲ್ಲ. ಭಕ್ತಿಯನ್ನು ಕೊಡ್ತಾ ಇದ್ದೀರಾ? ಕಷ್ಟಪಡ್ತಾ ಇದ್ದೀರಾ?
ನಿಷ್ಠೆ ನಿಮ್ಮಲ್ಲಿ ಇದೆಯೋ, ಶ್ರದ್ಧಾಪೂರ್ವಕವಾಗಿ ನೀವು ತಪಸ್ಸು ಮಾಡ್ತಾ ಇದ್ದೀರಾ ಅನ್ನತಕ್ಕಂಥದ್ದು ದುರ್ಗಾ ಅನ್ನತಕ್ಕಂತಹ ಶಕ್ತಿ ನಿರೀಕ್ಷಣೆ ಮಾಡತಕ್ಕದ್ದು. ಹೀಗಾಗಿ ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡತಕ್ಕಂಥವರು ನಿಷ್ಠರಾಗಿರಬೇಕು, ಶುದ್ಧರಾಗಿರಬೇಕು, ಶ್ರದ್ಧಾಳುವಾಗಿರಬೇಕು, ತಪಸ್ವಿಯಾಗಿರಬೇಕು. ತಪಸ್ವಿಯಾಗಿರಬೇಕು ಅಂದ್ರೆ ಅರ್ಥ ಏನು? ತಾಪ, ತಪಸ್, ಬಿಸಿ. ಒಬ್ಬ ಪರೀಕ್ಷೆಗೆ ಸಿದ್ಧನಾಗದೇ ಇರತಕ್ಕಂಥ ವಿದ್ಯಾರ್ಥಿಯ ಕಿವಿಯನ್ನು ಮುಟ್ಟಿದರೆ ಬೆಚ್ಚಗಿರುತ್ತೆ, ಬಿಸಿಯಾಗಿಬಿಟ್ಟಿರುತ್ತೆ. ಯಾಕೆ ಅಂದರೆ ತಪಸ್ಸು ಮಾಡ್ತಾ ಇರ್ತಾನೆ. ಯಾವನಾದರೂ ಒಬ್ಬ ವ್ಯಕ್ತಿ ತಾನು ಮಾಡತಕ್ಕಂತಹ ಕಾರ್ಯಕ್ಕೆ ಏಕಾಗ್ರಚಿತ್ತನಾಗಿ ಸದಾಕಾಲ ಅದನ್ನೇ ಧ್ಯಾನ ಮಾಡ್ತಾ ಇದ್ದರೆ, ಆ ಇಂದ್ರಿಯಗಳೆಲ್ಲ ಒಂದೇ ಕಡೆಗೆ ಹರಿತಾ ಇದ್ದರೆ ಸಹಜವಾಗಿ ಬಿಸಿಯಾಗಿಬಿಡುತ್ತೆ. ಆದ್ದರಿಂದ ತಪಸ್ವಿಗಳು, ಸಾಮಾನ್ಯವಾಗಿ ನಾವು ತಪಸ್ವಿಗಳು ಕುಳಿತ ಭಂಗಿ, ಅವರು ಮಾಡ್ತಾ ಇರತಕ್ಕಂಥ ಜಪ, ಧ್ಯಾನ, ಅವರ ಮುಖದಲ್ಲಿರತಕ್ಕಂಥ ತೇಜಸ್ಸು, ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ಯಾವುದೋ ಒಂದು ಬಿಸಿ, ಯಾವುದೋ ಒಂದು ಕಾಂತಿ, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ತೇಜಸ್ಸು, ಯಾವುದೋ ಒಂದು ಚೈತನ್ಯ ಅವರಲ್ಲಿ ಇದೆ ಅನ್ನಿಸುತ್ತೆ. ಆ ಚೈತನ್ಯ ಏನಯ್ಯ? ಆ ಚೈತನ್ಯವೇ ದುರ್ಗಾ, ಆ ಚೈತನ್ಯವೇ ಶಕ್ತಿ, ಆ ಚೈತನ್ಯವೇ ಶಾಕ್ತೇಯ ಸಂಪ್ರದಾಯದ ಪ್ರಕಾರ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಪೂಜೆಗೆ ಅರ್ಹವಾದದ್ದು. ಈ ಚೈತನ್ಯ ಅನ್ನತಕ್ಕಂಥದ್ದು ನಾವು ಒಬ್ಬ ವ್ಯಕ್ತಿಯಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಮೊದಲನೆಯದಾಗಿ ಆ ವ್ಯಕ್ತಿ ಬದುಕಿದ್ದಾನೆ ಅಂತ. ಯಾಕೆಂದರೆ ಚೈತನ್ಯ, ಕಾಂತಿ ಅನ್ನತಕ್ಕಂಥದ್ದು ವ್ಯಕ್ತಿ ಸತ್ತಾಗ ಇರೋದಿಲ್ಲ. ಹೀಗಾಗಿ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾತ್ರ ಚೈತನ್ಯ ಪೂರ್ಣವಾಗಿರ್ತಾನೆ. ಅಂದರೆ ವ್ಯಕ್ತಿಯ ಪ್ರಾಣವೇ ದುರ್ಗಾ ಅಂತ ಹೇಳ್ತಕ್ಕದ್ದು. ಹೀಗಾಗಿ ನಾವು ದುರ್ಗಾ ಅನ್ನತಕ್ಕಂತಹ ಪದದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ. ಯಾವ ನಿರ್ಣಯಕ್ಕೆ ಬಂದಿದ್ದೇವೆ ಅಂದರೆ ದುರ್ಗಾ ಅಂದರೆ ಚೈತನ್ಯ, ದುರ್ಗಾ ಅಂದರೆ ಪ್ರಾಣ, ದುರ್ಗಾ ಅಂದರೆ ಯಾವುದೇ ಜೀವಿಯ ಜೀವ. ಹೀಗಾಗಿ ದುರ್ಗೆಯನ್ನೆಲ್ಲ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ದೇಹದ ಒಳಗೆ ಇರತಕ್ಕಂತಹ ಆತ್ಮವಾಗಿ ನಾವು ನೋಡ್ತಾ ಇದ್ದೀವಿ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇನ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು, ಸರ್ವಭೂತಗಳಲ್ಲಿ ಇರತಕ್ಕಂತಹ ಚೈತನ್ಯ ನೀನು ಅಂತ ಹೇಳ್ತಾ ಇದ್ದಾನೆ ಋಷಿ. ಚೇತನೇತ್ಯಭಿಧೀಯತೆ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ಅಭಿಧೀಯತೆ, ನೀನು ಒಂದು ಹೆಸರು ಕೊಡ್ತಾ ಇದ್ದೀವಮ್ಮ. ಯಾವುದದು? ಸರ್ವಭೂತೇಷು, ಎಲ್ಲ ಭೂತಗಳಲ್ಲಿಯೂ ಇರತಕ್ಕಂತಹ ಚೈತನ್ಯ ನೀನು. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ, ಭ್ರಾಂತಿರೂಪೇಣ, ಮಾತೃರೂಪೇಣ ನಮಸ್ತಸ್ಮೈ 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 ನಮೋ ನಮಃ. ಇಂದ್ರಾದಿ ದೇವತೆಗಳೆಲ್ಲ ಮಧ್ಯಮ ಚರಿತದಲ್ಲಿ ಮುಕ್ತಾಯವಾದ ಮೇಲೆ ಉತ್ತಮ ಚರಿತದ ಆರಂಭದಲ್ಲಿ ಆ ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಈಗ ಹೇಳಿದ್ದು ಇಂದ್ರಾದಿ ದೇವತೆಗಳು ಮಾಡಿದಂತಹ ಸ್ತುತಿಯ ಆರಂಭ. ಯಾದೇವಿ ಸರ್ವಭೂತೇಷು ವಿಷ್ಣು ಮಾಯೇನ ಶಬ್ದಿತ. ಪ್ರಧಾನವಾಗಿರತಕ್ಕಂಥ ಉದ್ಘಾಟನೆಯ ಸೂಕ್ತ ಅದು. ವಿಷ್ಣು ಮಾಯೇನ ಶಬ್ದಿತ. ನಿನ್ನನ್ನು ದೇವಿ, ನಿನ್ನನ್ನು ನಾನು ವಿಷ್ಣು ಮಾಯೆ ಅಂತ ಕರೀತಾ ಇದ್ದೇವೆ. ದೇವಿ ಚೈತನ್ಯತ್ಯಭಿಧೀಯತೆ, ನಿನ್ನನ್ನು ಎಲ್ಲ ಭೂತಗಳಲ್ಲಿಯೂ ಇರತಕ್ಕಂತಹ ಚೈತನ್ಯ ಅಂತ ಕರೀತಾ ಇದ್ದೇವೆ, ನಿದ್ದೆ ಅಂತ ಕರೀತಾ ಇದ್ದೇವೆ, ಶಕ್ತಿ ಅಂತ ಕರೀತಾ ಇದ್ದೇವೆ, ಮಾತೃ ಅಂತ ಕರೀತಾ ಇದ್ದೇವೆ, ಭ್ರಮ ಅಂತ ಕರೀತಾ ಇದ್ದೇವೆ. ಹೀಗಾಗಿ ಯಾವುದೇ ಜೀವಿಯ ಎಲ್ಲ ಚಟುವಟಿಕೆಗಳ ಮೂಲ ಶಕ್ತಿ ದುರ್ಗಾ. ಅಂದರೆ ಒಂದು ಜೀವಿ, ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂದರೆ, ಅವನು ಪ್ರಾಣಿಯಾಗಿದ್ದಾನೆ ಅಂದರೆ, ಅವನು ಜೀವಿಯಾಗಿದ್ದಾನೆ ಅಂದರೆ ದುರ್ಗೆಯ ಅಸ್ತಿತ್ವ ಅವನಲ್ಲಿ ಇರಬೇಕು. ದುರ್ಗೆಯ ಅಸ್ತಿತ್ವ ಅವನಲ್ಲಿ ಇಲ್ಲದೆ ಹೋದರೆ ಪ್ರಾಣಿಯ ಪ್ರಾಣ ಹೋಗಿ ಹೆಣ ಆಗಿಬಿಡ್ತಾನೆ. ಹೀಗಾಗಿ
ಜೀವಿಯ ಜೀವವೇ ಆಗಿರತಕ್ಕಂತಹ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು. ನನ್ನ ಪ್ರಾಣವನ್ನು ಆರಾಧನೆ ಮಾಡ್ತಾ ಇದ್ದೇನೆ, ನನ್ನ ಆತ್ಮವನ್ನು ಆರಾಧನೆ ಮಾಡ್ತಾ ಇದ್ದೇನೆ, ನನ್ನ ಶ್ರೇಯೋಭಿವೃದ್ಧಿಗಾಗಿ ನಾನು ನನ್ನ ಕಣ್ಣಿಗೆ ಕಾಣದ ದೈವಿ ಶಕ್ತಿಯನ್ನು ಕುರಿತು ಅರ್ಚನೆ ಮಾಡ್ತಾ ಇದ್ದೇನೆ. ಹೀಗಾಗಿ ದುರ್ಗಾ ಸಪ್ತಶತಿ ಎನ್ನತಕ್ಕಂಥದ್ದರ ಮೂಲ ಆಕಾರ ಏನಪ್ಪಾ ಅಂದರೆ ಆತ್ಮಪೂಜೆ. ಅದ್ವೈತ ಸಿದ್ಧಾಂತದ ಪ್ರಕಾರ ಈ ಆತ್ಮ ಅಂದರೆ ಯಾವುದಯ್ಯ? ಅದು ಪರಮಾತ್ಮ. ಈ ಆತ್ಮವೇ ಪರಮಾತ್ಮದಲ್ಲಿ ಲೀನವಾಗತಕ್ಕದ್ದು. ಆ ಪರಮಾತ್ಮನ ಒಂದು ಕಿರಣವೇ ಆತ್ಮವಾಗಿ ನನ್ನಲ್ಲಿ ಇರತಕ್ಕಂಥದ್ದು. ಅದನ್ನೇ ಅದ್ವೈತ ಸಿದ್ಧಾಂತದಲ್ಲಿ ಆತ್ಮ ದರ್ಶನ ಅಂತ ಕರೀತಾರೆ. ಅದನ್ನೇ ಸ್ವಸ್ವರೂಪ ದರ್ಶನ ಅಂತ ಕರೀತಾರೆ. ಹೀಗಾಗಿ ನನ್ನ ಸ್ವಸ್ವರೂಪ ದರ್ಶನವನ್ನು ಮಾಡುವ ಮೂಲಕ ನನ್ನ ಸ್ವರೂಪ ಯಾವುದು, ಇದ್ಯಾವುದೋ ಕಣ್ಣು ಕಿವಿ ಮೂಗು ಈ ಸ್ವರೂಪ ಅಲ್ಲ. ಈ ಕಣ್ಣಿಗೆ ಕಣ್ಣಾಗಿರತಕ್ಕದ್ದು, ಕಿವಿಗೆ ಶಬ್ದ ಗ್ರಹಣ ಮಾಡತಕ್ಕ ಶಕ್ತಿಯನ್ನು ಕೊಡತಕ್ಕಂಥದ್ದು, ನನ್ನ ದೇಹವನ್ನು ಉರುಳದಂತೆ ನಿಲ್ಲಿಸಿರತಕ್ಕಂಥದ್ದು, ನನ್ನ ಜಡವಾಗಿರತಕ್ಕ ನಾಲಿಗೆಯನ್ನು ಮಾತನಾಡಿಸತಕ್ಕದ್ದು, ನನ್ನ ಕಣ್ಣನ್ನು ತೋರಿಸತಕ್ಕದ್ದು. ಕಣ್ಣೆಲ್ಲ ನೋಡತಕ್ಕಂಥದ್ದು, ಕಣ್ಣೊಂದು ಕಿಟಕಿ ಅಷ್ಟೇನೆ. ಆ ಕಣ್ಣಿನ ಮೂಲಕ ಮತ್ಯಾವುದು ನೋಡ್ತಾ ಇದೆ. ಆ ನೋಡ್ತಾ ಇರತಕ್ಕಂಥದ್ದು ಅದ್ಯಾವುದು? ಅದೇ ಆತ್ಮ, ಅದೇ ದುರ್ಗಾ. ಹೀಗಾಗಿ ನಾವು ದುರ್ಗಾ ಸಪ್ತಶತಿಯಲ್ಲಿ ಅರ್ಚನೆ ಮಾಡತಕ್ಕದ್ದು, ಪೂಜೆ ಮಾಡತಕ್ಕಂಥದ್ದು, ನನ್ನ ಪ್ರಾಣ ಪೂಜೆಯನ್ನು ಮಾಡ್ತಾ ಇದ್ದೇನೆ, ನನ್ನ ಆತ್ಮ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಬ್ರಹ್ಮ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ದುರ್ಗೆ ಎಲ್ಲಿದ್ದಾಳೆ ಅಂದರೆ ನನ್ನಲ್ಲಿ ಇದ್ದಾಳೆ. ದುರ್ಗೆ ಎಲ್ಲಿದ್ದಾಳೆ? ಎಲ್ಲರಲ್ಲಿಯೂ ಇದ್ದಾಳೆ. ಹೀಗಾಗಿ ನಾವು ಸರ್ವವ್ಯಾಪ್ತವಾಗಿದ್ದು ನನ್ನಲ್ಲಿಯೂ ಇರತಕ್ಕ ನನ್ನ ಆತ್ಮಶಕ್ತಿಯನ್ನು ಪೂಜೆ ಮಾಡಿ ನನ್ನ ಆತ್ಮಶಕ್ತಿಯನ್ನು ವರ್ಧನೆ ಮಾಡಿಕೊಳ್ತಾ ಇರ್ತೀನಿ. ಕುಂಡಲಿನಿ ಯೋಗ ಬರತಕ್ಕಂಥದ್ದು ಈ ದುರ್ಗಾ ಸಪ್ತಶತಿಯ ಮೂಲದಲ್ಲಿ, ಮೂಲಾಧಾರದಲ್ಲಿ ಇರತಕ್ಕಂತಹ ಆ ಶಕ್ತಿ ವಿಜೃಂಭಿಸಿ ಮೇಲಕ್ಕೆ ಬಂದು ಸಹಸ್ರಾರದಲ್ಲಿ ಪ್ರಕಟವಾಗತಕ್ಕದ್ದು. ಅದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಈ ಮೂಲಾಧಾರ ಚಕ್ರದಿಂದ ಯಾವ ರೀತಿಯಲ್ಲಿ ಸುಷುಮ್ನ ನಾಡಿಯಲ್ಲಿ ಬೆಳೆದು ಬರುತ್ತೆ ಅನ್ನತಕ್ಕಂಥದ್ದನ್ನು ವರ್ಣನೆ ಮಾಡ್ತಾರೆ ವಶಿನ್ಯಾದಿ ವಾಗ್ದೇವತೆಗಳು. ಅದರ ಸ್ಥೂಲ ರೂಪವಾಗಿ ಈ ದುರ್ಗಾ ಅನ್ನತಕ್ಕಂಥದ್ದರ ಪೂಜೆಯನ್ನು ನಾವು ಎಲ್ಲರೂ ಸಾಮಾನ್ಯವಾಗಿ ಪೂಜೆ ಮಾಡ್ತೀವಿ. ಆ ರೀತಿ ಪೂಜೆಯನ್ನು ಮಾಡಲಿಕ್ಕೆ ಆಗದವರು ಈಗಾಗಲೇ ನಾನು ಹೇಳಿದ ಹಾಗೆ ಉತ್ತರ ಭಾರತದಲ್ಲಿ ಪ್ರತಿನಿತ್ಯ ಪಾರಾಯಣವನ್ನು ಮಾಡ್ತಾರೆ. ಒಮ್ಮೆ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಲಿಕ್ಕೆ ಆರಂಭ ಮಾಡಿದರೆ ಅವರು ಏನನ್ನ ಬಯಸಿದ್ದಾರೆ ಅದವರು ಸಿಗುತ್ತೆ. ಏನು ಅಡ್ಡಿ ಆತಂಕಗಳಿರುತ್ತೆ ಅದು ಹೋಗುತ್ತೆ. ಹೀಗಾಗಿ ಜೀವನದಲ್ಲಿ ತನ್ನ ವಿಘ್ನಗಳ ನಿವಾರಣೆಯನ್ನು ಮಾಡಿಕೊಳ್ಳಬೇಕಾಗಿದ್ದರೆ, ಜೀವನದಲ್ಲಿ ಅಭ್ಯುದಯಕ್ಕೆ ಹೋಗಬೇಕಾಗಿದ್ದರೆ, ಜೀವನದಲ್ಲಿ ಪ್ರವೃದ್ಧಮಾನಕ್ಕೆ ಬರಬೇಕಾಗಿದ್ದರೆ, ಅಥವಾ ಜೀವನದಲ್ಲಿ ನಾನು ಏನನ್ನು ಗ್ರಹಿಸಬೇಕಿದೆ, ಜೀವನದಲ್ಲಿ ನಾನು ಏನನ್ನು ಜಯಿಸಬೇಕಿದೆ, ಜೀವನದಲ್ಲಿ ನಾನು ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೇನೆ ಆ ಗುರಿಯನ್ನು ಹೋಗಿ ತಲುಪಬೇಕಾಗಿದೆ ಅನ್ನುವ ಎಲ್ಲ ವ್ಯಕ್ತಿಗಳು ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಬೇಕು. ಅದರ ಜೊತೆಗೆ ಸಾಧ್ಯವಾದರೆ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಒಂದು ದಿವಸದಲ್ಲಿ ಮಾಡಬೇಕು ಅಂದರೆ 2-3 ಗಂಟೆ ಬೇಕಾಗುತ್ತೆ, 700 ಮಂತ್ರಗಳನ್ನು ಹೇಳಿ. ಅದರ ಬದಲು ಸಾಧ್ಯ ಆದರೆ ನವಾರಣ ಮಂತ್ರ ಅನ್ನತಕ್ಕಂಥದ್ದು ಒಂದು ಉಂಟು. ಆ ನವಾರಣ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಅದಕ್ಕೆ ವಿದ್ಯುಕ್ತವಾಗಿ ಯಾರಿಗೆ ಅನುಭವ ಇದೆ, ಯಾರು ಅನುಷ್ಠಾನದಲ್ಲಿ ಇಟ್ಕೊಂಡಿದ್ದಾರೆ ಅವರಿಂದ ಆ ಮಂತ್ರವನ್ನು ಉಪದೇಶ ತಗೋಬೇಕು. ಅಂಗನ್ಯಾಸ ಕರ್ನ್ಯಾಸಗಳನ್ನು ಮಾಡಬೇಕು, ಕವಚವನ್ನು ಹೇಳಬೇಕು. ಅದೆಲ್ಲ ಹೇಳಿದ ಮೇಲೆ 108 ಬಾರಿ, ಕನಿಷ್ಠ 108 ಬಾರಿ ಆ ನವಾರಣ ಮಂತ್ರವನ್ನು ಜಪ ಮಾಡಬೇಕು. ಓಂ ಐಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ, ಇದು ಮಂತ್ರ. ಓಂ ಐಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ. ಹೀಗಾಗಿ ಈ ಮಂತ್ರವನ್ನು, ಈ ನವಾರಣ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಜಪ ಮಾಡ್ತಾ ಹೋದರೆ
ಸಾಧ್ಯವಾದರೆ ಈ ದುರ್ಗಾ ಸಪ್ತಶತಿಯ ಪಾರಾಯಣವನ್ನೂ ಮಾಡ್ತಾ ಹೋದರೆ ಮನುಷ್ಯ ಏನನ್ನು ಗಳಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಪ್ರಶ್ನೆಯೇ ಇಲ್ಲ. ಆದರೆ ಈಗಾಗಲೇ ಹೇಳಿದಾಗೆ ದುರ್ಗೆ ನಿರೀಕ್ಷಣೆ ಮಾಡತಕ್ಕದ್ದು ಅತ್ಯಂತ ಕಷ್ಟವಾಗಿರುವ ಈ ಹಾದಿಯಲ್ಲಿ ನಡೆದು ಗೆಲ್ಲಬೇಕು. ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಪ್ರತಿನಿತ್ಯ ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಳ್ಬೇಕು. ಹೀಗಾಗಿ ದುರ್ಗಾ ಸಪ್ತಶತಿಯ ಪಾರಾಯಣವಾಗಲಿ, ಈಗ ಹೇಳಿದಂಥ ನವಾರಣ ಮಂತ್ರವಾಗಲಿ, ಅವುಗಳನ್ನು ಪ್ರತಿನಿತ್ಯ ಅನುಷ್ಠಾನದಲ್ಲಿ ಇಟ್ಟುಕೊಂಡರೆ ಆ ವ್ಯಕ್ತಿ ಏನನ್ನು ಬೇಕಾದರೂ ಸಾಧಿಸಬಹುದು ತನ್ನ ರಂಗದಲ್ಲಿ ಅನ್ನತಕ್ಕದ್ದು. ಅದರ ಸಾಕ್ಷ್ಯವಾಗಿ, ಅದರ ವಿಸ್ತೃತ ರೂಪವಾಗಿ ದುರ್ಗಾ ಸಪ್ತಶತಿ ಆರಂಭ ಆಗತಕ್ಕದ್ದೇ ಇಬ್ಬರು ವ್ಯಕ್ತಿಗಳು ನಷ್ಟಗೊಂಡವರು ಮಹಾಶಕ್ತನೊಬ್ಬನ ಹತ್ತಿರ, ಮಹಾ ಋಷಿಯೊಬ್ಬನ ಹತ್ತಿರ ಬಂದು ಬೇಡತಕ್ಕಂಥ ಒಂದು ಕಥೆಯ ಹಿನ್ನೆಲೆ. ಒಬ್ಬಾತ ಇದ್ದಾನೆ ಸುರಥ ಅಂತ. ವಾಸ್ತವವಾಗಿ ಇದೆಲ್ಲ ಸಂಕೇತದ ಪದಗಳು. ರಥ ಅಂದರೆ ಯಾವುದೋ ರಥ ಅಂತ ಅಲ್ಲ, ಯಾವುದೋ ಒಂದು ಗಾಡಿ ಅಂತ ಅಲ್ಲ. ರಥ ಅಂದರೆ ದೇಹ ಅಂತ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು. ಕಠೋಪನಿಷತ್ನಲ್ಲಿ ಬರತಕ್ಕಂಥ ಒಂದು ಮಂತ್ರ ಅದು. ಶರೀರಂ ರಥಮೇವತು. ನಾನು ನನ್ನ ರಥವನ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕ್ರಿ. ಅದು ಸುರಥ ಅನ್ನತಕ್ಕಂಥದ್ರ ಅರ್ಥ. ಸುರಥ ರಥಿಕನಾಗಿದ್ದವನು ಅಲ್ಲೇನಾದರೂ ಎಡವಟ್ಟಾದರೆ ಅದು ಕುರಥ ಆಗಿಬಿಡುತ್ತೆ. ಸುರಥ ಹೋಗ್ತಾನೆ. ಇಲ್ಲಿ ಬರತಕ್ಕಂತಹ ದುರ್ಗಾ ಸಪ್ತಶತಿಯಲ್ಲಿ ಆರಂಭ ಆಗತಕ್ಕಂತಹ ಸಂದರ್ಭದಲ್ಲಿ ಸುರಥ ಅನ್ನತಕ್ಕಂಥ ಒಬ್ಬ ರಾಜ, ಒಬ್ಬ ಕ್ಷತ್ರಿಯ ನಷ್ಟಕ್ಕೆ ಗುರಿಯಾಗಿದ್ದಾನೆ. ತನ್ನ ರಾಜ್ಯವನ್ನು ಕಳ್ಕೊಂಡಿದ್ದಾನೆ. ತನ್ನ ಮಂತ್ರಿಗಳು, ಸೇನಾಧಿಪತಿಗಳು ವಿರೋಧಿಗಳ ಜೊತೆಗೆ ಸೇರಿಬಿಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಭ್ರಷ್ಟನಾದಂತಹ ಸುರಥ ಅಮನಸ್ಕನಾಗಿ, ವಿಮನಸ್ಕನಾಗಿ, ದುಃಖಿತನಾಗಿ, ಶೋಕಾರ್ತಿಯಾಗಿ ಕಾಡಿಗೆ ಬಂದಿದ್ದಾನೆ. ಅಂದರೆ ನಷ್ಟಗೊಂಡಂತಹ ಒಬ್ಬ ವ್ಯಕ್ತಿ, ಸುರಥ ಅನ್ನತಕ್ಕಂತಹ ರಾಜ, ತನ್ನ ನಷ್ಟದಿಂದ ವ್ಯಾಕುಲ ಚಿತ್ತನಾಗಿ ತಾನು ಹೇಗೆ ಗಳಿಸಿದಂತಹ ಪದವಿಯನ್ನು ಪಡೆಯಬೇಕು, ತಾನು ಹೇಗೆ ಕಳೆದುಕೊಂಡಿರತಕ್ಕಂತಹ ಶ್ರೀಮಂತಿಕೆಯನ್ನು, ಸಿರಿಯನ್ನು ಮತ್ತೆ ಗಳಿಸಬೇಕು ಅನ್ನತಕ್ಕಂಥದ್ದು ಗೊತ್ತಿಲ್ಲದೆ ನಿರಾಶೆಯಿಂದ ಅರಣ್ಯ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಬಂದಾಗ ಆತನಿಗೆ ಒಂದು ಆಶ್ರಮ ಕಾಣುತ್ತೆ. ಆ ಆಶ್ರಮದಲ್ಲಿ ಒಬ್ಬ ಋಷಿ ಕೂತಿದ್ದಾನೆ. ಅವನ ಹೆಸರು ಸುಮೇಧ ಅಂತ. ಮೇಧಾ, ಮೇಧಸ್, ಮೇಧಾವಿ ಅನ್ನತಕ್ಕಂಥ ಪದದ ಮೂಲ ಅದು. ಮೇಧಾ, ಸುಮೇಧ. ಅವನು ಮಹಾಪ್ರಾಜ್ಞ ಕಣಯ್ಯ, ಅವನು ಮಹಾಬುದ್ಧಿಶಕ್ತಿ ಇದೆ ಕಣಯ್ಯ, ಅವನು ಮಹಾ ತಪಸ್ವಿ ಕಣಪ್ಪ. ಸುಮೇಧ. ಆ ಸುಮೇಧ ಋಷಿಯ ಹತ್ತಿರಕ್ಕೆ ಬಂದಂತಹ ಸುರಥ ಅವನನ್ನು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನಾನು ನಷ್ಟ ಜಾತಕನಾಗಿ ಬಿಟ್ಟಿದ್ದೇನೆ. ನಾನು ರಾಜ್ಯಭ್ರಷ್ಟನಾಗಿ ಬಿಟ್ಟಿದ್ದೇನೆ. ನಾನು ಮತ್ತೆ ಆ ರಾಜ್ಯವನ್ನು ಗಳಿಸೋದು ಹೇಗೆ? ನಾನು ಏನು ಮಾಡಿದರೆ ನನ್ನಲ್ಲಿ ಕಳೆದುಕೊಂಡಿರತಕ್ಕಂತಹ ಪದವಿ ಹಾಗೂ ಸಿರಿ ಎರಡೂ ನನಗೆ ಸಿಗುತ್ತೆ ಅಂತ ಆ ಸುಮೇಧ ಋಷಿಯ ಹತ್ತಿರ ಚರ್ಚೆಯನ್ನು ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಸಮಾಧಿ ಅಂತ. ಅವನೊಬ್ಬ ವೈಶ್ಯ, ಶ್ರೀಮಂತನಾಗಿದ್ದವನು. ಮನೆಯಲ್ಲಿ ಇದ್ದಂತಹ ಶ್ರೀಮಂತಿಕೆಯಿಂದ ಆಕರ್ಷಿತರಾದಂತಹ ಹೆಂಡತಿ ಮಕ್ಕಳುಗಳು ಆ ಸಮಾಧಿಯನ್ನ ಓಡಿಸಿಬಿಟ್ಟಿದ್ದಾರೆ. ವಾಸ್ತವವಾಗಿ ಸಮಾಧಿ ಅಂದರೆ ವ್ಯಾಧಿ ಇಲ್ಲದವನು ಅಂತ, ನಿರೋಗಿ ಅಂತ, ಮನಸ್ಸು ಸಮಾಧಾನವಾಗಿರತಕ್ಕವನು ಅಂತ ಅಲ್ಲ. ಇಲ್ಲಿ ಅದಕ್ಕೆ ವ್ಯಂಗ್ಯವಾಗಿ ಸಮಾಧಿ ಅಂತ ಕರೀತಾ ಇದ್ದಾರೆ. ಅವನು ತಲೆ ಕೆಟ್ಟು ಹೋಗ್ಬಿಟ್ಟಿದೆ.
ಅವನು ರೋಗಪೂರ್ಣನಾಗಿ ಬಿಟ್ಟಿದ್ದಾನೆ, ಮನೆಯಿಂದ ಪರಿತ್ಯಕ್ತನಾಗಿ ಬಿಟ್ಟಿದ್ದಾನೆ. ಹೀಗಾಗಿ ಅವನು ತುಂಬ ನೊಂದು ದಾರಿ ಕಾಣದೆ ಅಡವಿಗೆ ಬಂದಿದ್ದಾನೆ. ಅಲ್ಲಿ ಸುರಥನ ಭೇಟಿಯಾಗಿ ಸುರಥ ಸಮಾಧಿಯನ್ನು ಕೇಳಿದ. ಏನೇ ನಿನ್ನ ಕಥೆ, ಏನು ಮುಖ ನೋಡಿದ್ರೆ ಕಾಣಿಸ್ತಾ ಇದೆಯಲ್ಲ? ಅವನು ಹೇಳ್ದ, ನನಗೆ ನಷ್ಟ ಆಗಿದೆ, ನನ್ನ ಹೆಂಡತಿ ಮಕ್ಕಳು ದೂರ ಹೋಗಿಬಿಟ್ಟಿದ್ದಾರೆ. ಆದರೆ ನನಗೆ ಸಮಸ್ಯೆ ಏನಾಗಿದೆ ಅಂದರೆ, ಅಷ್ಟೆಲ್ಲ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ತಿರಸ್ಕರಿಸಿದ್ದರೂ ನನಗೆ ಯಾಕೋ ಅವ್ರ ಬಗ್ಗೆ ಪ್ರೀತಿ ಇದೆಯಲ್ರಿ. ನನ್ನ ಹೆಂಡತಿ ನೋಡಬೇಕು ಅನಿಸುತ್ತೆ, ನನ್ನ ಮಕ್ಕಳು ಹೇಗಿದ್ದಾರೋ ಅಂತ ಅನಿಸುತ್ತೆ. ಯಾಕೆ ಇದು, ಯಾಕೆ ಹೀಗಾಗ್ತಾ ಇದೆ? ನನ್ನನ್ನು ಮನೆಯಿಂದ ಹೊರಡಿಸಿದವರ ಬಗ್ಗೆ ನನಗೆ ಯಾಕೆ ಆಕರ್ಷಣೆ ಇದೆ? ನನಗೆ ಬೇಡ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ನನಗೆ ಯಾಕೆ ಒದ್ದಾಟ ಆಗ್ತಾ ಇದೆ? ಹೀಗಾಗಿ ಈರುವರು, ಇತ್ತ ಸುರಥ, ಅತ್ತ ಸಮಾಧಿ, ಈರುವರು ಸುಮೇಧ ಅನ್ನತಕ್ಕಂತಹ ಪ್ರಾಜ್ಞನ ಮುಂದೆ, ಋಷಿಯ ಮುಂದೆ, ತಪಸ್ವಿಯ ಮುಂದೆ ತಮ್ಮ ನೋವುಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕಾಗಿ ಕೂತ್ಕೊಂಡಿದ್ದಾರೆ. ಈಗ ಗಮನಿಸಬೇಕಾದ್ದು ಬಹಳ ಸಾಂಕೇತಿಕವಾಗಿರತಕ್ಕಂಥದ್ದು. ಸಮಾಧಿ ಒಂದು ಮನೆಯಿಂದ ಪರಿತ್ಯಕ್ತನಾದವನು, ಸುರಥ ಒಂದು ದೇಶದಿಂದ ಪರಿತ್ಯಕ್ತನಾದವನು. ಅದು ಮನೆಯಾದರೂ ಆಗಿರಲಿ, ಅದು ದೇಶವಾದರೂ ಆಗಿರಲಿ, ಈ ಎರಡು, ಒಂದು ವ್ಯಕ್ತಿ ನಿಷ್ಠೆ, ಒಂದು ಸಾಮೂಹಿಕವಾಗಿರತಕ್ಕಂಥ ಸಾಮಾಜಿಕ ನಿಷ್ಠೆ, ಒಂದು ವ್ಯಷ್ಟಿ, ಇನ್ನೊಂದು ಸಮಷ್ಟಿ. ಈ ಎರಡೂ ಬಂದಿರತಕ್ಕಂಥದ್ದು ಸುಮೇಧನ ಹತ್ತಿರ, ಪ್ರಾಜ್ಞನ ಹತ್ತಿರ. ಅಂದರೆ ಅದು ಸಮಾಜದ ಸಮಸ್ಯೆಯಾಗಿರಲಿ, ವ್ಯಕ್ತಿಯ ಸಮಸ್ಯೆಯಾಗಿರಲಿ, ಈ ಎರಡೂ ಸಮಸ್ಯೆಗಳೂ ಈಗ ಸುಮೇಧ ಅನ್ನುವ ಋಷಿಯ ಹತ್ತಿರಕ್ಕೆ ಬಂದು ಪರಿಹಾರವನ್ನು ಕೇಳ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿ ಸ್ವಂತವಾಗಿಯೇ ಆಗಿದ್ರೂ ಇರತಕ್ಕಂತಹ ಸಮಸ್ಯೆಯಾಗಿರಲಿ, ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿರಲಿ, ಎಲ್ಲರಿಗೂ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಯಾಗಿರಲಿ, ಆ ಎಲ್ಲ ಸಮಸ್ಯೆಗಳಿಗೂ ಒಂದೇ ಉತ್ತರ ಕಣಯ್ಯ. ಅದೇನಯ್ಯ ಅಂದರೆ, ಈಗ ಸುಮೇಧ ಅನ್ನತಕ್ಕಂಥ ಋಷಿ ಹೇಳತಕ್ಕಂತಹ ಮಾತುಗಳು. ಸುಮೇಧ ಇವರೀರುವರನ್ನು ಕುರಿತು ಏನು ಹೇಳಿದ ನೋಡಿ, ಅದು ಈ ರೀತಿ ಆರಂಭ ಆಗುತ್ತೆ. ಸುಮೇಧ ಆ ಎರಡೂ ಸಮಸ್ಯೆಗಳ ಮೂಲವನ್ನು ಕುರಿತು ಮಾತನಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ನೋಡಪ್ಪ, ಇದನ್ನು ಮಾಯೆ ಅಂತ ಕರೀತಾರೆ, ಇದನ್ನು ವಿಷ್ಣು ಮಾಯೆ ಅಂತ ಕರೀತಾರೆ. ವಿಷ್ಣು ಮಾಯೆ ವಿಷ್ಣುವಿನ ಅಧೀನದಲ್ಲಿ ಇರತಕ್ಕದ್ದು, ಅಥವಾ ಒಂದೊಂದು ಸಂದರ್ಭದಲ್ಲಿ ವಿಷ್ಣು ಯೋಗ ನಿದ್ರೆಯೂ ಮಾಯೆಯಾಗಿ ಬಿಡುತ್ತೆ. ಈ ಮಾಯೆಯ ಪ್ರಭಾವ ಅತ್ಯಂತ ವಿದ್ವಾಂಸನಾಗಿರತಕ್ಕಂತಹವನನ್ನೂ ತನ್ನ ಮೋಡಿಯಲ್ಲಿ ಸೇರಿಸ್ಕೊಂಡು ಬಿಡುತ್ತೆ. ಜ್ಞಾನಿನಾಮಪಿ ಸರ್ವೇಷು, ಜ್ಞಾನಿಯಾಗಿರತಕ್ಕಂತಹವನನ್ನು ಈ ಮೋಹ ಅನ್ನತಕ್ಕಂಥದ್ದು ಆವರಿಸುತ್ತೆ. ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ. ಕಿಮಾಶ್ಚರ್ಯಮಿತಃ ಪರಂ, ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಯನನ್ನು ಕೇಳ್ತಾನೆ. ಯಕ್ಷ, ಏನಯ್ಯ, ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ್ದು ಯಾವುದು? ಧರಾಯ ಹೇಳ್ತಾನೆ, ಏನಪ್ಪ ಹೇಳೋದು, ಪ್ರತಿ ಕ್ಷಣದಲ್ಲಿಯೂ ಸಾಯ್ತಾ ಇರೋರನ್ನು ನಾವು ನೋಡ್ತಾ ಇರ್ತೀವಿ. ಪ್ರತಿ ಕ್ಷಣವೂ ಸ್ಮಶಾನಗಳಲ್ಲಿ ಬೆಂಕಿ ಹತ್ಕೊಂಡು ಚಿತೆ ಉರಿತಾ ಇರುತ್ತೆ. ಆದರೆ ಶೇಷಾಹ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯಮಿತಃ ಪರಂ. ಆದರೆ ಉಳಿದವರೆಲ್ಲ ನಾವು ಶಾಶ್ವತ ಅಂತಲೇ ಇರ್ತಾರೆ ವಿನಃ ನಾವು ಸಾಯ್ತೀವಿ ಕಣಯ್ಯ ಅಂತ ಅನ್ನಲ್ಲ. ನಾವು ಬದುಕೇ ಇರ್ತೀವಿ, ಇಲ್ಲೇ ಇರ್ತೀವಿ ಅಂತ ಅಂದುಕೊಂಡು ನಾವೇನು ಮಾಡ್ತೀವಿ ಅಂದರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಬಂಧು, ನನ್ನ ಬಳಗ, ನನ್ನ ಅಧಿಕಾರ, ನನ್ನ ಪದವಿ, ನನ್ನ ಹಣ ಅಂತ ಅದರಲ್ಲಿ ಮಗ್ನರಾಗಿ ಹಿಡ್ಕೊಳಕ್ಕೆ ಹೋಗ್ತಾ ಇರ್ತೀವಿ. 85 ವರ್ಷದ ಮುದುಕನಾದರೂ ಬೀಗದ ಕೈಯಿಂದ ಸೊಂಟಕ್ಕೆ ಸೆಕ್ಸ್ಕೊಂಡಿರ್ತಾನೆ, ಅಲ್ಲಿ ಮಗನಿಗೆ ಕೊಡ್ಲಿಕ್ಕೆ ಹೋಗೋದಿಲ್ಲ, ಏನು ಅಸ್ಥಾವರ ಕಣಯ್ಯ ಅಂತ ಇರ್ತೀವಿ. ಸುಮೇಧ ಹೇಳ್ತಾ ಇದ್ದಾನೆ, ಯಾಕಯ್ಯ ಮನುಷ್ಯರಿಗೆ ಆಗಿದೆ ಅಂದರೆ ಅದು ಮೋಹ, ಅದೇ ಮಾಯೆ. ಈ ಮಾಯೆ ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಆ ಅಧೀನದಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ಆ ಮಾಯೆಯನ್ನು ಪ್ರಾರ್ಥನೆ ಮಾಡಬೇಕು. ಸುರಥ, ನೀನು ಸೋತಿರುವುದಕ್ಕಾಗಲಿ,
ಸಮಾಧಿ ನೀನು ಒದ್ದಾಡ್ತಾ ಇರತಕ್ಕಂಥದ್ದಕ್ಕಾಗಲಿ ಕಾರಣ ಮಾಯೆ. ನೀನು ಮಾಯಾ ಮುಕ್ತನಾಗಬೇಕಾಗಿದ್ದರೆ ಆ ಮಾಯೆಯನ್ನು ಅರ್ಚನೆ ಮಾಡಬೇಕು. ಸ್ವಾಮಿ, ಆ ಮಾಯೆ ಅಂದರೆ ಏನು? ಹಾಗಾದರೆ ಆ ಮಹಾತಾಯಿ ಅಂದರೆ ಏನದು? ಅದರ ಶಕ್ತಿ ಅಂಥದ್ದು. ಆಗ ಸುಮೇಧ 3 ಚರಿತ್ರೆಗಳನ್ನು ನಾನು ಹೇಳ್ತೀನಿ ಅಂತ ಹೊರಡ್ತಾನಂತೆ. ದುರ್ಗಾ ಸಪ್ತಶತಿಯ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಭಾಗ ಇದು. ಪ್ರಥಮ ಚರಿತ, ಮಧ್ಯಮ ಚರಿತ, ಉತ್ತಮ ಚರಿತ. ಈ ಪ್ರಥಮ ಚರಿತದಲ್ಲಿ ಬರತಕ್ಕದ್ದು ವಿಷ್ಣು ಮಲಗಿದ್ದಾನೆ ಆದಿಶೇಷನ ಮೇಲೆ. ಅವನ ನಾಭಿಕವನದಲ್ಲಿ ಬ್ರಹ್ಮ ಇದ್ದಾನೆ. ಆ ವಿಷ್ಣುವಿನ ಕಿವಿಯಿಂದ 2 ರಾಕ್ಷಸರು ಹುಟ್ಟಿದ್ದಾರೆ. ಮಧು ಕೈಟಭರು ಅಂತ ಅವರ ಹೆಸರು. ಈ ಮಧು ಕೈಟಭರು ಹುಟ್ಟಿ ಬ್ರಹ್ಮನನ್ನು ಕೇಳ್ತಾ ಇದ್ದ, ನೀನು ಯಾರು? ಬ್ರಹ್ಮ ಏನೋ ಉತ್ತರ ಹೇಳಿದ. ಯುದ್ಧಕ್ಕೆ ಬರ್ತೀಯಾ ಅಂತ ಕೇಳಿದ್ದಾರೆ. ಬ್ರಹ್ಮ ಅವರನ್ನು ನೋಡಿದ್ದಾನೆ. ಪೊಗದಸ್ತಾಗಿ ಬೆಳೆದಿದ್ದಾರೆ, ವಿಷ್ಣುವಿನ ಅಂಶದಿಂದ ಬಂದಿದ್ದಾರೆ, ಮಹಾಶಕ್ತರಾಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಶಕ್ತಿಯ ಔಪಾಸಕರಾಗಿ ಬಿಟ್ಟಿದ್ದಾರೆ. ಮಹಾಮಾಯೆಯ, ಮಹಾಶಕ್ತಿಯ, ದುರ್ಗೆಯ ಉಪಾಸನೆಯನ್ನು ಮಾಡಿದ್ದಾರೆ. ಬ್ರಹ್ಮನಿಗನ್ನಿಸ್ತು, ಓ, ನನಗೆ ಇವರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿಷ್ಣುವಿನನ್ನು ಪ್ರಾರ್ಥನೆ ಮಾಡಿದ್ದಾರೆ. ವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದಾನೆ. ಈ ಯೋಗ ನಿದ್ರೆ ಅಂದರೆ ಏನಪ್ಪ? ನಾವು ಮಲಗುವುದು ಬೇರೆ, ವಿಷ್ಣು ಯೋಗಿಯಂತೆ ಮಲಗುವುದು ಬೇರೆ. ಯೋಗಿಯಾಗಿ ಮಲಗಿದ್ದಾನೆ ಅಂದರೆ ಆತನ ಕಣ್ಣು, ಮನಸ್ಸು ಇತ್ಯಾದಿ ಇಂದ್ರಿಯಗಳನ್ನೆಲ್ಲ, ಇಂದ್ರಿಯಾತೀತನಾದಂತಹ ಆ ವಿಷ್ಣುವಿನ ಇಂದ್ರಿಯಗಳನ್ನೆಲ್ಲ ಮಾಯೆ ಅನ್ನತಕ್ಕಂಥದ್ದು ಆವರಿಸಿರುತ್ತೆ. ಮಾಯೆ ಅನ್ನತಕ್ಕಂಥದ್ದು ಆವರಿಸಿದೆ ಅಂದರೆ ಅರ್ಥ ಏನು ಅಂದರೆ ವಿಷ್ಣುವಿನ ಮಾಯೆಯೇ ವಿಷ್ಣುವನ್ನು ಆವರಿಸಿ ಬಿಟ್ಟಿದೆ. ಆಗ ಬ್ರಹ್ಮ ಆ ಮಾಯೆಯನ್ನು ಪ್ರಾರ್ಥನೆ ಮಾಡ್ತಾನೆ. ಅಮ್ಮ ಮಹಾತಾಯಿ, ಸ್ವಲ್ಪ ವಿಷ್ಣುವಿಗೆ ಎಚ್ಚರವನ್ನು ಕೊಡಮ್ಮ ಅಂತ. ಆಗ ವಿಷ್ಣುವಿನಿಂದ ಹೊರಗೆ ಬಂದಂತಹ ಮಾಯೆ ತಾನು ನಿಂತು ಹೇಳ್ತಾಳೆ ವಿಷ್ಣುವಿಗೆ, ನೀನು ಈ ಮಧು ಕೈಟಭರನ್ನ ಸಂಹಾರ ಮಾಡಬಹುದು. ವಿಷ್ಣು ಹಾಗೂ ಮಧುಕೈಟವರು ಹಲವಾರು ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ. ಆಗೋದೇ ಇಲ್ಲ, ಸೋಲಿಸ್ಲಿಕ್ಕೂ ಸಾಧ್ಯ ಇಲ್ಲ, ಸಾಯಿಸಲಿಕ್ಕೂ ಆಗೋದಿಲ್ಲ. ಆಗ ಕೊನೆಗೆ ವಿಷ್ಣು ಅವರನ್ನು ಕೇಳ್ತಾನೆ, ನಿಮಗೇನಾದ್ರು ವರ ಕೇಳ್ಕೊಳ್ರಯ್ಯ. ಅವ್ರು ಇವನು ಕೇಳ್ತಾರೆ, ನೀವೇನಾದ್ರು ವರ ಕೇಳ್ಕೊಳ್ಳಯ್ಯ. ಆಗ ವಿಷ್ಣು ಹೇಳ್ತಾನೆ, ನೀವು ನನಗೆ ವರ ಕೇಳು ಅಂತ ಹೇಳ್ತಾ ಇದ್ದೀರಾ, ನೀವು ನನ್ನಿಂದ ಸಾಯಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಹಾಗಾದರೆ ನೀರು ಇಲ್ಲದ, ಯಾಕೆಂದ್ರೆ ಅದು ಕ್ಷೀರಸಾಗರ, ಎಲ್ಲೆಲ್ಲೂ ಹಾಲಿನಂತಹ ನೀರೇ, ನೀರು ಇಲ್ಲದ ಜಾಗದಲ್ಲಿ ನನ್ನನ್ನು ಬೇಕಾದ್ರೆ ಸಾಯಿಸಪ್ಪ ಅಂತಿಬ್ಬರು ಹೇಳ್ತಾರೆ. ಆವಾಗ ಚಕ್ರೇಣ ವೈಚ್ಛಿನ್ನೆ ಆ ವಿಷ್ಣು ಅವರಿಬ್ಬರನ್ನು ತನ್ನ ತೊಡೆಗಳ ಮೇಲೆ ಮಲಗಿಸಿಕೊಂಡು, ಬೃಹದಾಕಾರವಾಗಿ ಬೆಳೆದು ತೊಡೆಗಳ ಮೇಲೆ ಮಲಗಿಸಿಕೊಂಡು ಆ 2 ದುಷ್ಟ ಶಕ್ತಿಗಳ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ಚಕ್ರೇಣ ವೈಚ್ಛಿನ್ನೆ. ಹೀಗಾಗಿ ಮಧು ಕೈಟಭರನ್ನು ನಾಶನ ಮಾಡುವ ವಿಷ್ಣುವಿನ ಶಕ್ತಿ ಯಾವುದಯ್ಯ ಅಂದರೆ ಆ ದುರ್ಗಾಶಕ್ತಿ. ಸುಮೇಧ ಹೇಳ್ತಾ ಇದ್ದಾನೆ, ಇದು ಪ್ರಥಮ ಚರಿತದಲ್ಲಿ ಬರತಕ್ಕಂತಹ ಕಥೆಯ ಸಾರಾಂಶ. ಇನ್ನು ಮಧ್ಯಮ ಚರಿತ ಅಂತ ಒಂದಿದೆ. ಆ ಮಧ್ಯಮ ಚರಿತಕ್ಕೂ ಕರ್ನಾಟಕಕ್ಕೂ ಬಹಳ ನೇರವಾಗಿರತಕ್ಕಂಥ ಸಂಬಂಧ. ಆ ಕಥೆ ಬಹುಶಃ ಕನ್ನಡಿಗರೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಅದು ಮಹಿಷಾಸುರನ ಕಥೆ. ಮಹಿಷಮರ್ದಿನಿಯಾಗಿ ಮಹಿಷಾಸುರನನ್ನು ಸಂಹಾರ ಮಾಡಿದಂತಹ ಕಥೆ. ಮಹಿಷಾಸುರ ಇಂದ್ರಾದಿ ದೇವತೆಗಳನ್ನೆಲ್ಲ ಗೆದ್ದು ಸ್ವರ್ಗವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ಆಳ್ತಾ ಇದ್ದಾಗ ಇಂದ್ರಾದಿ ದೇವತೆಗಳೆಲ್ಲ ಬಂದು ವಿಷ್ಣು ಹಾಗೂ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಸ್ಥಾನಭ್ರಷ್ಟರಾಗಿ ಬಿಟ್ಟಿದ್ದೇವೆ, ನಮಗಿದು ವಾಪಸ್ ಕೊಡತಕ್ಕಂಥ ವಿಧಾನ ಹೇಗೆ ಅಂತ.
ಆಗ ವಿಷ್ಣುವಿನ ಮುಖದಿಂದ ಒಂದು ತೇಜಸ್ಸು, ಈಶ್ವರನ ಮುಖದಿಂದ ತೇಜಸ್ಸು, ಬ್ರಹ್ಮನ ಮುಖದಿಂದ ತೇಜಸ್ಸು, ಎಲ್ಲ ದೇವತೆಗಳಿಂದ ತೇಜಸ್ಸುಗಳು ಬಂದು ಒಂದು ರೂಪವನ್ನು ಧರಿಸುತ್ತೆ. ಅದೇ ಮಹಾಲಕ್ಷ್ಮಿ ಅಂತ ಕರೀತಾರೆ. ಆ ಮಹಾಲಕ್ಷ್ಮಿಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳಿಂದ ಅಂಥದ್ದೇ ಮತ್ತೊಂದು ಶಕ್ತ್ಯಾಯುಧವನ್ನು ತಯಾರು ಮಾಡಿ ಕೊಡ್ತಾರೆ. ಅಂದರೆ ಚಕ್ರದಿಂದ ವಿಷ್ಣು ಮತ್ತೊಂದು ಚಕ್ರವನ್ನು ಕೊಡ್ತಾನೆ, ತ್ರಿಶೂಲದಿಂದ ಈಶ್ವರ ಮತ್ತೊಂದು ತ್ರಿಶೂಲವನ್ನು ಕೊಡ್ತಾನೆ, ಇಂದ್ರ ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು ಕೊಡ್ತಾನೆ. ಹೀಗಾಗಿ ಎಲ್ಲ ದೇವತೆಗಳು ಆ ಮಹಾಲಕ್ಷ್ಮಿಗೆ ತಮ್ಮ ಆಯುಧಗಳನ್ನು ಕೊಟ್ಟು ಸರ್ವಶಕ್ತಳಾಗಿ ಮಹಾಶಕ್ತಳಾಗಿ ಆ ಮಹಿಷಾಸುರನನ್ನು ಮರ್ದನ ಮಾಡಲಿಕ್ಕಾಗಿ ಸೈರಿಭ ಮರ್ದಿನಿ ಅಂತ ಕರೀತಾರೆ ಆಕೆಯನ್ನು. ಸೈರಿಭ ಅಂದರೆ ಮಹಿಷ ಅಂತ, ಮಹಿಷಾಸುರ ಅಂತಂತ. ಅವನು ಮಹಿಷಾಸುರ ಈಕೆಯ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧ ಆಗುತ್ತೆ, ಯುದ್ಧ ನಡೆಯುತ್ತೆ. ಕೊನೆಯಲ್ಲಿ ಆತ ಮಹಿಷ ರೂಪವನ್ನು ಧರಿಸ್ತಾನೆ. ಅದಕ್ಕೆ ಮುಂಚೆ ಆನೆ ರೂಪವನ್ನು ಧರಿಸಿರ್ತಾನೆ, ಸಿಂಹ ರೂಪವನ್ನು ಧರಿಸಿರ್ತಾನೆ. ಯಾವುದೋ ರೂಪಗಳನ್ನು ಧರಿಸಿ ಈ ಮಹಾಲಕ್ಷ್ಮಿಯ ಮೇಲೆ ಆರ್ಭಟಿಸಿ ಬಂದು ಅವನನ್ನೆಲ್ಲ ಅವಳು ಛಿದ್ರಗೊಳಿಸ್ತಾ ಇದ್ದಾಗ ಕೊನೆಯಲ್ಲಿ ಕೋಣನ ವೇಷವನ್ನು, ಮಹಿಷನ ವೇಷವನ್ನು ಧರಿಸಿ ಅವಳ ಮೇಲೆ ನುಗ್ಗಿ ಬರ್ತಾನೆ. ಆಗ ಮಹಿಷ ಮರ್ದಿನಿಯಾಗಿ ಆ ಮಹಾಲಕ್ಷ್ಮಿ ಆ ಕೋಣನ ಕುತ್ತಿಗೆಯನ್ನು ಕತ್ತರಿಸ್ತಾಳೆ. ಆ ಕುತ್ತಿಗೆಯಿಂದ ಈ ಹಸುರು ಹೊರಗೆ ಬರಲಿಕ್ಕೆ ಹೊರಡ್ತಾನೆ. ಆವಾಗ ಅವನ ತಲೆಯನ್ನು ಕತ್ತರಿಸ್ತಾಳೆ. ನಾವು ಮೈಸೂರು ಮಹಾರಾಜರ ವಸ್ತು ಸಂಗ್ರಹಾಲಯಕ್ಕೆ ಹೋದರೆ ಅಲ್ಲಿ ಇದರ ಪ್ರತಿಕೃತಿಯೊಂದನ್ನು ನಾವು ನೋಡಬಹುದು. ಅಂದರೆ ತಲೆಯನ್ನು ಮುರಿದಂತಹ ಕೋಣದ ಕುತ್ತಿಗೆಯಿಂದ ಹೊರಗೆ ಬರ್ತಾ ಇರತಕ್ಕಂತಹ ಅಸುರ ಅನ್ನತಕ್ಕಂಥದ್ದು. ಅದೇ ಮಹಿಷಮರ್ದಿನಿಯಾಗಿ, ವಾಸ್ತವವಾಗಿ ಮಹಿಷಮರ್ದಿನಿ ಅಂದರೆ ಮಹಾಲಕ್ಷ್ಮಿ ಅಂತ. ಆ ಮಹಾಲಕ್ಷ್ಮಿ ಮಹಿಷೂರಿನಲ್ಲಿ ಆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಮಹಿಷಮರ್ದಿನಿ ಹೋಗಿ ಚಾಮುಂಡಿ ಅನ್ನತಕ್ಕಂಥದ್ದು ಎಲ್ಲಪ್ಪ ಬಂತು? ಚಾಮುಂಡಿ ಎನ್ನತಕ್ಕಂಥದ್ದು ಮುಂದೆ ಬಂದಂತಹ, ಅಂದರೆ ನಾವೀಗ ಪ್ರಥಮ ಚರಿತ ಮಧ್ಯಮ ಚರಿತವನ್ನು ಮುಗಿಸಿ ಉತ್ತಮ ಚರಿತಕ್ಕೆ ಹೋದಾಗ ಆ ಉತ್ತಮ ಚರಿತದಲ್ಲಿ ಬರತಕ್ಕಂತಹ ಒಂದು ಶಕ್ತಿ ಅದು. ಅಂದರೆ ಇಲ್ಲಿ ಮಹಾಲಕ್ಷ್ಮಿ ಮಹಿಷಮರ್ದಿನಿಯಾಗಿ ನೆಲೆಸಿದ್ದರೆ ಅಲ್ಲಿ ಮಹಾ ಸರಸ್ವತಿಯಾಗಿ ಬರ್ತಾಳೆ. ಆಗಿ ಮಹಾಕಾಳಿಯಾಗಿ ಈಗಾಗಲೇ ಮಧುಕೈಟಭರ ವಿನಾಶಕ್ಕೆ ಕಾರಣವಾದಂತಹ ಆ ದೇವಿ, ಆ ದುರ್ಗೆ, ಎಲ್ಲದರ ಮೂಲ ಶಕ್ತಿ ದುರ್ಗೆ ಅಂತಲೇ. ಆ ಶಕ್ತಿ ಇಲ್ಲಿ ಅಂದರೆ ಉತ್ತಮ ಚರಿತದಲ್ಲಿ ಮಹಾಸರಸ್ವತಿಯ ಮತ್ತೊಂದು ರೂಪವಾಗಿ ಬಂದಾಗ ಅಲ್ಲಿ ಆಕೆಗೆ ಚಾಮುಂಡಿ ಅನ್ನತಕ್ಕಂಥ ಹೆಸರು ಬರುತ್ತೆ. ಅದನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಹೇಳ್ತೀನಿ. ಚಾಮುಂಡಿ ಅಂದರೆ ಅರ್ಥ ಏನು, ಯಾವಾಗ ಅವಳು ಉದ್ಭವ ಆಗ್ತಾಳೆ. ಅಂತೂ ಮುಂದೆ ಬರತಕ್ಕಂತಹ ಚಾಮುಂಡಿಯ ಹೆಸರು ಈಗ ಚಾಮುಂಡೇಶ್ವರಿ ಅಂತ ಹೇಳಿ ಚಾಮುಂಡಿ ಬೆಟ್ಟ ಅಂತ ಹೇಳಿ ಆಗಿಬಿಟ್ಟಿದೆ. ಆದರೆ ವಾಸ್ತವವಾಗಿದ್ದು ಮಹಿಷಮರ್ದಿನಿ ಅಂದರೆ ಮಹಾಲಕ್ಷ್ಮಿ ಅನ್ನತಕ್ಕಂಥದ್ದು. ಹೇಗೂ ಇರಲಿ, ಕಥೆಯನ್ನೆಲ್ಲ ಸುಮೇಧ ಋಷಿ ಈರುವರೆಗೂ ಹೇಳ್ತಾ ಇದ್ದಾನೆ. ಹೀಗಾಗಿ ಪ್ರಥಮ ಚರಿತ ಹಾಗೂ ಮಧ್ಯಮ ಚರಿತದಲ್ಲಿ ಮಹಾಕಾಳಿ ಹಾಗೂ ಮಹಾಲಕ್ಷ್ಮಿ ಈ ಅವತಾರಗಳಲ್ಲಿ ಬಂದು ಅಂದಿನ ಆ ಅಸುರ ಬಾಧೆಯನ್ನು ನಿರ್ನಾಮ ಮಾಡಿದರು. ಈಗ ಈ ಮಹಿಷಮರ್ದಿನಿ ಅಂತರ್ಧಾನವಾಗುವುದಕ್ಕಿಂತ ಮುಂಚೆ ಕೇಳಿದ್ದಾಳೆ ಇಂದ್ರಾದಿ ದೇವತೆಗಳನ್ನು, ಏನು ಬರಬೇಕಾಗಿದೆ ನಿಮಗೆ? ಆಗ ಇಂದ್ರಾದಿ ದೇವತೆಗಳು ಹೇಳಿದ್ರು, ಮುಂದೊಂದು ಸಲ ನಮಗೆ ಏನಾದ್ರು ಇಂಥ ಕಷ್ಟ ಆದರೆ ನೀನು ಹೀಗೆ ಬಂದು ರಕ್ಷಣೆ ಕೊಡಬೇಕಮ್ಮ. ಅಸ್ತು ಅಂತ ಹೇಳಿ ಹೋದ ಮೇಲೆ ಈ ಉತ್ತಮ ಚರಿತ ಅನ್ನತಕ್ಕಂಥದ್ದು, ಮೂರನೆಯ ಚರಿತ್ರೆ ಅನ್ನತಕ್ಕಂಥದ್ದು ಆರಂಭವಾದಾಗ ಈ ಇಂದ್ರಾದಿ ದೇವತೆಗಳು ಸ್ತುತಿ ಮಾಡ್ತಾರೆ. ಈಗಾಗಲೇ ನಾನು ಹೇಳಿದ ಹಾಗೆ, ಯಾದೇವಿ ಸರ್ವಭೂತೇಷು ವಿಷ್ಣು ಮಾಯೇನ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಹಳ ದೀರ್ಘವಾಗಿರತಕ್ಕಂಥ ಸ್ತೋತ್ರ, ಬರೀ 2 ಸಾಲ ಹೇಳಿದೆ ಅಷ್ಟೇ ನಾನು. ಈ ಎಲ್ಲ ಸ್ತೋತ್ರಗಳನ್ನು ಇಂದ್ರಾದಿ ದೇವತೆಗಳು ಯಾಕೆ ಮಾಡಿದ್ದಾರೆ ಅಂದರೆ, ಆಗ್ಗೆ ಅತ್ಯಂತ ವಿಜೃಂಭಿಸ್ತಾ ಇದ್ದದ್ದು ಇಬ್ಬರು ರಾಕ್ಷಸರು,
ಅಸುರರು ಶುಂಭ ಹಾಗೂ ನಿಶುಂಭ ಅನ್ನತಕ್ಕಂಥವು ಉತ್ತಮ ಚರಿತ್ರದಲ್ಲಿ ಬರತಕ್ಕ ವರ್ಣನೆ ದುರ್ಗಾ ಸಪ್ತಶತಿಯಲ್ಲಿ. ಆ ಇಬ್ಬರು ಎಷ್ಟು ಮದಾಂಧರಾಗಿ ಬಿಟ್ಟಿದ್ದಾರೆ ಅಂದರೆ ಇಂದ್ರನನ್ನು ಸೋಲಿಸಿ, ಅಗ್ನಿಯನ್ನು ಸೋಲಿಸಿ, ಅಷ್ಟದಿಕ್ಪಾಲಕರನ್ನು ಸೋಲಿಸಿ ಅವರ ರಾಜ್ಯಗಳನ್ನೆಲ್ಲ ತಮ್ಮದನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ನಿರಾಶ್ರಿತರಾಗಿರತಕ್ಕಂತಹ ದೇವತೆಗಳೆಲ್ಲ, ತಮ್ಮ ರಾಜ್ಯವನ್ನು ಕಳೆದುಕೊಂಡಂತಹ ದೇವತೆಗಳೆಲ್ಲ, ಸುರಥ ಮಹಾ ಗಮನ ಇಟ್ಟು ಕೇಳ್ತಾ ಇದ್ದಾನೆ, ಯಾಕೆ ತಾನೂ ಕಳ್ಕೊಂಡು ಬಿಟ್ಟಿದ್ದಾನೆ ರಾಜ್ಯವನ್ನು. ಹೀಗಾಗಿ ಇಂದ್ರಾದಿ ದೇವತೆಗಳು ಕಳ್ಕೊಂಡಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದರೆ ಆ ದೇವಿಯನ್ನು ಭಜನೆ ಮಾಡ್ತಾ ಇದ್ದಾರೆ. ಯಾದೇವಿ ಸರ್ವಭೂತೇಶು. ಅವರು ಪೂಜೆ ಮಾಡಿ ಅರ್ಚನೆ ಮಾಡುವ ಹೊತ್ತಿಗೆ ಏವಂ ಸ್ತವಾದಿಯುಕ್ತಾನಾಂ, ಅವರ ಹಾಡನ್ನು ಸ್ತವಗಳನ್ನು ಕೇಳುವ ಹೊತ್ತಿಗೆ ಆ ನದಿಯ ಹತ್ತಿರ, ಆ ಗಂಗಾ ನದಿಯ ಹತ್ತಿರ ಪಾರ್ವತಿ ಬಂದಿದ್ದಾಳೆ. ಪಾರ್ವತಿ ಬಂದು ಇದನ್ನೆಲ್ಲ ಕೇಳಿಸಿಕೊಂಡಿದ್ದಾಳೆ. ಕೇಳಿಸಿಕೊಂಡು ಇವರೆಲ್ಲ ಯಾಕಾಗಿ ಯಾರನ್ನು ಕುರಿತು ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಆಕೆಯ ದೇಹದಿಂದ ಒಂದು ದೇವಿ ಹೊರಗಡೆಗೆ ಬರುತ್ತೆ. ಹೊರಗಡೆಗೆ ಬಂದು ಆಕೆ ಕೌಶಿಕಿ ಎನ್ನತಕ್ಕಂತಹ ಹೆಸರಿನಲ್ಲಿ ನನ್ನನ್ನು ಕುರಿತು ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಪಾರ್ವತಿ ಕೃಷ್ಣ ವರ್ಣವನ್ನು ತಾಳಿ ಹಿಮವತ್ ಪರ್ವತದಲ್ಲಿ ಇರ್ತಾಳೆ. ಅವಳಿಗೆ ಆಗ ಚಂಡಿಕಾ ಅನ್ನತಕ್ಕಂತಹ ನಾಮಧೇಯ ಆಗುತ್ತೆ. ಕೃಷ್ಣ ವರ್ಣೆಯಾಗಿ ಆ ಕೌಶಿಕಿ ಹೋದ ಮೇಲೆ ಕೋಶದಿಂದ ಉದ್ಭವವಾದದ್ದರಿಂದ ಆಕೆ ಈಗ ಕೃಷ್ಣ ವರ್ಣದ ಚಂಡಿಕಾದೇವಿಯಾಗಿ ಹಿಮವತ್ ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಅತ್ಯಂತ ಸುಂದರವತಿಯಾಗಿರತಕ್ಕಂತಹ ಆ ಚಂಡಿಕೆಯನ್ನು ಇಬ್ಬರು ನೋಡ್ತಾರೆ. ಚಂಡ ಹಾಗೂ ಮುಂಡ ಅನ್ನತಕ್ಕಂಥ ಇಬ್ಬರು ಚಂಡಮುಂಡಾಸುರರು ಆ ಚಂಡಿಕೆಯನ್ನು ನೋಡಿ, ಏನು ಇಷ್ಟೊಂದು ಸುಂದರವಾಗಿದ್ದಾಳಲ್ಲ, ನಮ್ಮ ರಾಜರಾಗಿರತಕ್ಕಂಥ ಶುಂಭ ಹಾಗೂ ನಿಶುಂಭ ಅನ್ನತಕ್ಕಂಥವ್ರದ್ದು ಒಂದು ಸಂಕಲ್ಪ ಇದೆ, ಒಂದು ನಿರ್ಣಯ ಇದೆ, ಒಂದು ಜೀವಿತದ ಧ್ಯೇಯ ಇದೆ. ಅದೇನಪ್ಪ ಅಂದರೆ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ರತ್ನಗಳು ಅವರ ಹತ್ತಿರ ಇರಬೇಕು ಅಂತ. ಹೀಗಾಗಿ ಐರಾವತವನ್ನು ತಂದಿದ್ದಾರೆ, ಉಚ್ಛೇಶ್ರವಸ್ಸನ್ನು ತಂದಿದ್ದಾರೆ, ಬ್ರಹ್ಮನ ಹತ್ರ ವಿಮಾನವನ್ನು ಕಿತ್ಕೊಂಡು ಬಂದಿದ್ದಾರೆ, ಕುಬೇರನ ಹತ್ತಿರ ಇರತಕ್ಕಂಥ ನಿಧಿಯನ್ನೆಲ್ಲ ಸಂಗ್ರಹಿಸಿದ್ದಾರೆ, ಯಮದಂಡವನ್ನೇ ಯಮಪಾಶವನ್ನೇ ತಗೊಂಡು ಬಂದುಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ರತ್ನಗಳು ಅವರ ಹತ್ತಿರ ಇರಬೇಕಾಗಿದ್ದರೆ ಈ ಸ್ತ್ರೀ ರತ್ನ ಅನ್ನತಕ್ಕಂಥದ್ದು ಅವರ ಹತ್ರ ಇಲ್ಲದೆ ಇದ್ರೆ ಹೇಗಾಗುತ್ತೆ ಅಂತ ಹೇಳಿ ಶುಂಭ ನಿಶುಂಭರಿಗೆ ಈ ಚಂಡ ಹಾಗೂ ಮುಂಡ ಅನ್ನತಕ್ಕಂಥ ಇಬ್ಬರು ಹೋಗಿ ಹೇಳಿದ್ದಾರೆ. ಬಹಳ ಲಾವಣ್ಯವತಿಯಾಗಿರತಕ್ಕಂಥ ಹೆಣ್ಣು, ಅತ್ಯಂತ ರೂಪಸಿಯಾಗಿರತಕ್ಕಂಥ ಸ್ತ್ರೀ ಒಂದು ಹಿಮವತ್ ಪರ್ವತದಲ್ಲಿ ಇದೆ, ಆಕೆಯನ್ನು ನೀವು ಮದುವೆ ಆದರೆ ಬಹಳ ಒಳ್ಳೆಯದು. ಶುಂಭ ನಿಶುಂಭರು ದೂತನೊಬ್ಬನ ಮೂಲಕ ಆಕೆಗೆ ಹೇಳಿ ಕಳಿಸಿದ್ದಾರೆ, ನಮ್ಮನ್ನು ವಿವಾಹ ಆಗು, ನನ್ನನ್ನಾದರೂ ಆಗು, ನನ್ನ ತಮ್ಮನ್ನಾದರೂ ಆಗು, ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನಾಗು, ನಿನ್ನಂಥ ಸ್ತ್ರೀ ರತ್ನ ನಮ್ಮ ರಾಜ್ಯದಲ್ಲಿರಬೇಕು. ಅದೂತ ಬಂದು ಹೇಳ್ದ. ಅದಕ್ಕೆ ಅಂಬಿಕೆ, ಚಂಡಿಕೆ, ಅವಳೆಲ್ಲ ಹೆಸರುಗಳು. ಆಕೆ ಹೇಳಿದ್ಲು, ಆಗ್ಬೋದಾಗಿತ್ತು, ಬಹಳ ಒಳ್ಳೆಯದೇನೆ, ಆದರೆ ನಾನು ಚಿಕ್ಕವಳಾಗಿದ್ದಾಗ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ. ಬಾಲಕಿಯಾಗಿದ್ದಾಗ ಗೊತ್ತಿಲ್ಲದೆ ಮಾಡಿದ ಪ್ರತಿಜ್ಞೆಯನ್ನು ಈಗ ನಾನು ಮುರಿಯೋದಕ್ಕಾಗೋದಿಲ್ಲ. ನನ್ನ ಪ್ರತಿಜ್ಞೆ ಏನಪ್ಪ ಅಂದರೆ, ನನ್ನನ್ನು ಯಾರು ಸೋಲಿಸುತ್ತಾರೋ ಯುದ್ಧದಲ್ಲಿ ಅವರನ್ನು ನಾನು ಮದುವೆ ಆಗಬೇಕು ಅಂತ ಇದ್ದೇನೆ. ಅಂತಹ ಪುರುಷ ಸಿಂಹನೇ ಬೇಕು ನನಗೆ. ಹೋಗಿ ವಾಪಸ್ ಹೇಳ್ತಾನು, ಅವಳನ್ನು ಸೋಲಿಸಬೇಕಂತೆ. ಅವಳನ್ನು ಸೋಲಿಸಿದರೆ ಅವಳು ನಿಮ್ಮನ್ನು ಮದುವೆ ಆಗ್ತಾಳೆ. ಧೂಮ್ರಲೋಚನ ಅನ್ನತಕ್ಕಂಥ ಒಬ್ಬನನ್ನು ಕರೆದು ಅವರು ಆದೇಶ ಕೊಡ್ತಾರೆ, ಅವಳು ಹೋಗಿ ಹೇಳು, ನನ್ನ ಹತ್ರ ಯುದ್ಧಕ್ಕೆ ಬರ್ತಾಳ ಅವಳು, ನೀನೇಳು ಸೋಲ್ಸು, ಅವಳು ಜುಟ್ಟು ಹಿಡಿದು ಎಳ್ಕೊಂಡು ಬಾ ಇಲ್ಲಿ, ನಾನು ಅವನು ಮದುವೆ ಆಗ್ತೀನಿ. ಆಮೇಲೆ ಧೂಮ್ರಲೋಚನ ಬರ್ತಾ ಇದ್ದಾನೆ. ಧೂಮ್ರಲೋಚನನನ್ನು ನೋಡಿ ಚಂಡಿಕೆ ಕೇಳ್ತಾಳೆ, ಏನು ಬಂದೆ, ಒಳ್ಳೆ ಮಾತಿಗೆ ಬರ್ತೀಯೋ ಜುಟ್ಟು ಹಿಡಿದು ಎಳ್ಕೊಂಡು ಹೋಗಬೇಕು ಅನ್ನುವ ಹೂಂಕಾರ ಮಾತ್ರದಿಂದ ಧೂಮ್ರಲೋಚನ ಅವನ ಸೈನ್ಯವೆಲ್ಲ ಸುಟ್ಟು ಹೋಗಿಬಿಡುತ್ತೆ. ಆ ವರ್ತಮಾನವನ್ನು ಕೇಳಿದಂತಹ ಶುಂಭ ನಿಶುಂಭರು
ಚಂಡಮುಂಡರನ್ನು ಕಳಿಸ್ತಾನೆ. ಹೋಗು, ನೀವಿಬ್ಬರು ಹೋಗಿ ನೀವೇ ಹೇಳಿದ್ದೀರಲ್ಲ ಮಹಾಸುಂದರಿಯಿಂದ ಅವಳನ್ನು ಎಳ್ಕೊಂಡು ಬನ್ನಿ. ಆ ಚಂಡಮುಂಡರಿಬ್ಬರೂ ಬರ್ತಾ ಇರತಕ್ಕಂಥದ್ದನ್ನು ನೋಡಿ ಆ ಚಂಡಿಕೆಯ ಹಣೆಯಿಂದ ಒಬ್ಬ ದೇವಿ ಹುಟ್ಟಿ ಬರ್ತಾಳೆ. ಅವಳನ್ನೇ ಕಾಳಿ ಅಂತ ಕರೀತಾರೆ. ಆ ಕಾಳಿ ಮಹೋಗ್ರಳಾಗಿ ಇಡೀ ವಿಕಾರವಾಗಿರತಕ್ಕಂತಹ ದೇಹವನ್ನು ಹೊಂದಿ ಜಿಹ್ವಾ ಲಲನಭೀಷಣ ನಾಲಿಗೆಯನ್ನು ಅಲ್ಲಾಡಿಸ್ತಾ, ಅಂದರೆ ಅಷ್ಟು ವಿಕಾರವಾಗಿ ಬಂದ ಆ ಹೆಣ್ಣು ಆ ಇಬ್ಬರನ್ನು ತಲೆ ಕತ್ತರಿಸಿ ಜುಟ್ಟು ಹಿಡ್ಕೊಂಡು ಹೋಗ್ತಾಳಂತೆ ಚಂಡಿಕೆಯ ಹತ್ತಿರ. ಚಂಡ ಹಾಗೂ ಮುಂಡರಿಬ್ಬರನ್ನೂ ನಿಗ್ರಹಿಸಿ ಕರೆದುಕೊಂಡು ಬಂದದ್ದರಿಂದ ಚಂಡ ಮುಂಡ ಎರಡೂ ಸೇರಿ ನಿನಗೆ ಚಾಮುಂಡ ಅನ್ನತಕ್ಕಂಥ ಹೆಸರು ಬರಲಿ ಅನ್ನುವ ಅಭಿಧಾನವನ್ನು ಚಂಡಿಕೆ ಕಾಳಿಗೆ ಕೊಡ್ತಾಳೆ. ಅಂದರೆ ಚಂಡಿಕಾದೇವಿಯಿಂದ ಉದ್ಭವವಾದವಳು ಕಾಳಿ. ಆ ಕಾಳಿ ಚಂಡಮುಂಡಾಸುರನ್ನು ನಿಗ್ರಹಿಸಿದ್ದರಿಂದ ಚಂಡಮುಂಡಾತು ಚರ್ಚಿಕಾ ಚಾಮುಂಡ ಅನ್ನತಕ್ಕಂಥದ್ದು ನಿನ್ನ ಹೆಸರಾಗಲಿ ಅನ್ನತಕ್ಕಂತಹ ಹೆಸರನ್ನು ಕೊಟ್ಟ ಮೇಲೆ ಈ ಕಡೆ ಶುಂಭ ಹಾಗೂ ನಿಶುಂಭರು ತಾವು ಕಳಿಸಿದವರೆಲ್ಲ ಹೋದರು ಅಂಥೇಳಿ ರಕ್ತಬೀಜಾಸುರ ಅನ್ನತಕ್ಕಂಥ ಒಬ್ಬ ರಾಕ್ಷಸನನ್ನು ಕಳಿಸ್ತಾನೆ. ಆ ರಕ್ತಬೀಜಾಸುರನ ವಿಶೇಷ ಏನು ಅಂದರೆ ಅವನ ದೇಹದಿಂದ ಒಂದು ತೊಟ್ಟು ರಕ್ತವಿದ್ದರೆ ಅವನಷ್ಟೇ ಪ್ರಮಾಣದ ಮತ್ತೊಬ್ಬ ರಾಕ್ಷಸ ಹುಟ್ಟಿ ಬರ್ತಾನೆ. ಹೀಗಾಗಿ ಈ ಚಂಡಿಕೆಯಾಗಲಿ ಕಾಳಿಯಾಗಲಿ ಮತ್ತೊಬ್ಬಳಾಗಲಿ ಅವನು ಹೊಡೆದರೆ ಒಂದು ರಕ್ತ ಸುರಿಯುತ್ತೆ. ಒಂದೊಂದು ಮುಂದೆಯೂ ಒಬ್ಬ ರಾಕ್ಷಸ ಹುಟ್ಟಿ ಬರ್ತಾ ಇದ್ದಾನೆ. ಇಡೀ ಜಗತ್ತೇ ರಕ್ತಬೀಜಾಸುರದಿಂದ ತುಂಬಿಬಿಡುತ್ತೆ. ಏನಪ್ಪ ಮಾಡೋದು ಅಂತ ಭೀತರಾಗಿದ್ದ ದೇವತೆಗಳನ್ನು ನೋಡಿ ವಿಸ್ತೀರ್ಣಂ ವದನಂ ಕುರು ಅಂತ ಕಾಳಿಗೆ ಚಂಡಿಕೆ ಆದೇಶ ಕೊಡ್ತಾನೆ. ನಿನ್ನ ಮುಖವನ್ನು ವಿಶಾಲ ಮಾಡು, ನಿನ್ನ ಬಾಯನ್ನು ತೆಗೆದು ನಾಲಿಗೆಯಿಂದ ಬಿದ್ದ ರಕ್ತವನ್ನೆಲ್ಲ ಕುಡಿ ಅನ್ನತಕ್ಕಂಥ ಆದೇಶವನ್ನು ಕೊಡ್ತಾಳೆ. ಅದೇ ರೀತಿ ಕಾಳಿ ತನ್ನ ವಿಶಾಲವಾಗಿರತಕ್ಕಂಥ ಮುಖವನ್ನು ತೆಗೆದು ಆ ನಾಲಿಗೆಯನ್ನು ಹೊರಚಾಚಿ ಆ ರಕ್ತಬೀಜಾಸುರನಿಂದ ಬಂದಂತಹ ರಕ್ತದ ಪ್ರತಿಯೊಂದು ತೊಟ್ಟನ್ನು ನುಂಗ್ತಾ ಹೋಗ್ತಾಳೆ. ಯಾವಾಗ ಅವನ ದೇಹದಲ್ಲಿ ರಕ್ತವೇ ಇಲ್ಲದೆ ಆಗಿಬಿಡುತ್ತೋ, ನಿರಕ್ತನಾಗಿ ಬಿಡ್ತಾನೋ, ಅರಕ್ತನಾಗಿ ಬಿಡ್ತಾನೋ, ಆಗ ಅವನ ತಲೆಯನ್ನು ಕತ್ತರಿಸ್ತಾಳೆ. ರಕ್ತವಿಲ್ಲ, ರಕ್ತ ಬೀಜಾಸುರರು ಹುಟ್ಟತಕ್ಕಂಥ ಸಂದರ್ಭ ಇಲ್ಲ. ಹೀಗಾಗಿ ಇಷ್ಟಕ್ಕೂ ಅವನು ಆ ಕಾಳಿಯ ನಾಲಿಗೆಯ ಮೇಲೆ ನಿಂತ್ಕೊಂಡು ಬಿಟ್ಟಿದ್ದಾನೆ. ಕತ್ತರಿಸಿ ಹೋದ ಮೇಲೆ ಅವನನ್ನಾಕೆ ನುಂಗಿ ಬಿಡ್ತಾಳೆ. ರಕ್ತಬೀಜಾಸುರನೂ ಹೋದಂತಹ ವಿಷಯವನ್ನು ಕೇಳಿದಂತಹ ಶುಂಭ ನಿಶುಂಭರಿಬ್ಬರೂ ತಾವು ಕಳಿಸಿದಂತಹ ಧೂಮ್ರಲೋಚನ ಹೋಗಿಬಿಟ್ಟಿದ್ದಾನೆ. ಈಗ ನೋಡಿದರೆ ರಕ್ತಬೀಜಾಸುರನು ಹೋಗಿಬಿಟ್ಟಿದ್ದಾನೆ, ಚಂಡಮುಂಡರು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಅವರಿಬ್ಬರೂ ತಮ್ಮ ಎಲ್ಲ ಸೈನ್ಯವನ್ನು ಸಂಗ್ರಹಿಸಿಕೊಂಡು ಈಗ ಬಂದಿದ್ದಾರೆ ಈ ಚಂಡಿಕೆಯನ್ನು ನಿರ್ನಾಮ ಮಾಡಲಿಕ್ಕೆ. ಇದು ಉತ್ತರ ಚರಿತದ ಅಂತ್ಯಭಾಗ. ಹೇಗೋ ಯುದ್ಧದ ವರ್ಣನೆಗಳನ್ನೆಲ್ಲ ಬಿಟ್ಟು ಆ ಚಂಡಿಕೆ ಶುಂಭ ನಿಶುಂಭರಿಬ್ಬರನ್ನೂ ಮರ್ದಿಸಿಬಿಟ್ಟಳು ಅನ್ನತಕ್ಕಂಥ ಕೊನೆಯ ಹಂತಕ್ಕೆ ಬಂದುಬಿಟ್ಟು, ಅಂತೂ ಈ ಮೂರೂ ಚರಿತ್ರಗಳಲ್ಲಿ ಎದುರಾದಂತಹ ಆತಂಕಗಳನ್ನು, ತಮ್ಮ ಸ್ಥಾನಗಳನ್ನು, ತಮ್ಮ ಸಿರಿಯನ್ನು ಕಳೆದುಕೊಂಡು ವ್ಯಾಕುಲ ಚಿತ್ತರಾದಂತಹ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಅವರ ತಾಪತ್ರಯಗಳನ್ನೆಲ್ಲ ಪರಿಹಾರ ಮಾಡಿದಾಕೆ ಈ ಅಂಬಿಕೆಯಾಗಿ, ಈ ಚಂಡಿಕೆಯಾಗಿ, ಈ ಮಹಾಕಾಲಿಯಾಗಿ, ಈ ಮಹಾಲಕ್ಷ್ಮಿಯಾಗಿ, ಈ ಮಹಾಸರಸ್ವತಿಯಾಗಿ, ಈ ಎಲ್ಲದರ ಒಟ್ಟು ರೂಪವೇ ದುರ್ಗಾ ಅನ್ನತಕ್ಕಂತಹ ದೇವಿಯಾಗಿ ವಿಜೃಂಭಿಸಿದ್ದಾಳೆ. ಈ ಕಥೆಯನ್ನೆಲ್ಲ ಸುಮೇಧ ಸುರಥ ಹಾಗೂ ಸಮಾಧಿ ಇಬ್ಬರಿಗೂ ವರ್ಣಿಸಿದ್ದಾನಂತ. ಏನು ಮಾಡಬೇಕು ಸ್ವಾಮಿ ನಾವೀಗ? ನೀವು ಏನು ಮಾಡಬೇಕು ಅಂದರೆ ಆ ದೇವಿಯನ್ನು ಕುರಿತು, ಆ ದುರ್ಗೆಯನ್ನು ಕುರಿತು ತಪಸ್ಸನ್ನು ಮಾಡಿ ನದಿಯ ತೀರಕ್ಕೆ ಹೋಗಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ದುರ್ಗೆಯ ಚಿತ್ರಣ ಮೂಡುತ್ತೋ ಅದರಂತೆ ಮಣ್ಣಿನಲ್ಲಿ ಆ ಮೂರ್ತಿಯನ್ನು ತಯಾರು ಮಾಡಿ. ಅದಕ್ಕೆ ನೀವು ಪ್ರತಿನಿತ್ಯ ಈಗಾಗಲೇ ನಾನು ಹೇಳಿರತಕ್ಕಂಥ
ನವಾರಣ ಮಂತ್ರದಿಂದ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ ಅನ್ನತಕ್ಕಂತಹ ಮಂತ್ರವನ್ನು ಮತ್ತೆ 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 ಪಠಣ ಮಾಡಿ. ನೀವು 1008 ಸಲ ಮಾಡ್ತೀರಾ, 1,08,000 ಸಲ ಮಾಡ್ತೀರಾ. ನಿಮ್ಮ ನಿಮ್ಮ ತೀವ್ರವಾಗಿರತಕ್ಕ ಶ್ರದ್ಧೆಗೆ ಅನುಗುಣವಾಗಿ ಪ್ರತಿನಿತ್ಯ ಅದನ್ನು ಪಠಣ ಮಾಡಿ, ಅರ್ಚನೆ ಮಾಡಿ, ತಪಸ್ಸನ್ನು ಮಾಡ್ತಾ ಕೂತ್ಕೊಳ್ಳಿ. ಏಕಾಗ್ರಚಿತ್ತರಾಗಿ ಹಲವು ವರ್ಷಗಳ ತಪಃ ಪ್ರಭಾವದಿಂದ ಕೊನೆಗೆ ದುರ್ಗಾ ಒಲಿತಾಳೆ. ಅಂದರೆ ಅರ್ಥ ಏನು? ನಾವು 1 ದಿವಸ 2 ದಿವಸ ಮಾಡೋದು ಆಗೋದಿಲ್ಲ ಸ್ವಾಮಿ. ಇದನ್ನು ಸತತವಾಗಿ ಮಾಡ್ತಾ ಇರಬೇಕು. ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದರ ಮೇಲೆ ಆ ದೇವಿ ನಿಮಗೆ ಒಲಿತಾಳೆ. ಹಾಗೆ ಪ್ರತ್ಯಕ್ಷಳಾಗಿ ಸುರಥನನ್ನು ಕೇಳ್ತಾಳೆ, ಏನು ಬೇಕಯ್ಯ ನಿಮಗೆ? ಸ್ವಾಮಿ, ಅಮ್ಮ ನನಗೆ ರಾಜ್ಯ ಬೇಕು. ಕೊಟ್ಟೆ ಅದನ್ನು. ಕೆಲವೇ ದಿವಸಗಳಲ್ಲಿ ಅವರಿಗೆ ಅಂದರೆ ಶತ್ರುಗಳಿಗೆ ಒಳಗಾಗಿದ್ದಂತಹ ಮಂತ್ರಿ ಸೇನಾಧಿಪತಿಗಳೆಲ್ಲ ನಿನ್ನಲ್ಲಿ ಬಂದು ಸೇರಿಕೊಳ್ತಾರೆ. ಮತ್ತೆ ನಿನಗೆ ರಾಜ್ಯ ಸಿಗುತ್ತೆ. ಸಮಾಧಿ ನಿನಗೇನಪ್ಪ ಬೇಕು? ಸಮಾಧಿ ವ್ಯಾಧಿಯಾಗಿದ್ದವನು, ರೋಗಿಯಾಗಿದ್ದವನು ಇಷ್ಟೆಲ್ಲ ಪೂಜೆ ಮಾಡಿ, ಅರ್ಚನೆ ಮಾಡಿ, ತಪಸ್ಸನ್ನು ಮಾಡಿದ ಮೇಲೆ ಆತನಿಗೆ ಅನಿಸುತ್ತೆ, ಸಾಕಮ್ಮ, ನನಗೆ ಮತ್ತೆ ಸಂಸಾರವೇ ಬೇಡ. ಹೀಗಾಗಿ ಸುರಥನಿಗೆ ಇನ್ನೂ ಐಹಿಕವಾಗಿರತಕ್ಕಂತಹ ಅಪೇಕ್ಷೆ ಇದ್ದದ್ದರಿಂದ ಅವನಿಗೆ ರಾಜ್ಯವನ್ನು ಹಾಗೂ ಸಮಾಧಿ ವಿರಕ್ತನಾದ್ದರಿಂದ, ಸಮಾಧಿ ಸ್ಥಿತಿಗೆ ಹೋಗಿದ್ದರಿಂದ ಅವನಿಗೆ ಮೋಕ್ಷವನ್ನು ಆಕೆ ಪ್ರದಾನ ಮಾಡ್ತಾಳೆ. ಇದರಲ್ಲಿಯೂ ಒಂದು ಗುಟ್ಟಿದೆ. ಅದೇನು ಅಂದರೆ, ಬೇರೆ ಬೇರೆಯ ದೇವತಾ ಉಪಾಸನೆಗಳನ್ನು ಮಾಡಿದಾಗ ಮೋಕ್ಷ ಬೇಕು ಅಂತ ಕೇಳ್ತೀವಿ. ಆದರೆ ದುರ್ಗೆಯ ಸಂದರ್ಭದಲ್ಲಿ, ಶ್ರೀಚಕ್ರದ ಪೂಜೆಯ ಸಂದರ್ಭದಲ್ಲಿ, ಲಲಿತಾ ಸಹಸ್ರನಾಮದ ಪಾರಾಯಣದ ಸಂದರ್ಭದಲ್ಲಿ ಇತ್ತ ಭೋಗವೂ ಉಂಟು, ಅತ್ತ ಮೋಕ್ಷವೂ ಉಂಟು ಅಂತ. ಇಹದಲ್ಲಿ ಬದುಕಿರುವ ತನಕ ಈ ಭೂಮಿಯಲ್ಲಿ ಸಾಕಷ್ಟು ಸೌಲಭ್ಯಗಳು, ಸುಖಗಳು, ಬೇಕಾಗಿರತಕ್ಕಂತಹ ಎಲ್ಲ ವೈಭವಗಳೂ ದಕ್ಕತ್ತೆ, ಹಾಗೂ ಆನಂತರ ಮೋಕ್ಷವೂ ಸಿಗುತ್ತೆ. ಹೀಗಾಗಿ ಇಹ ಹಾಗೂ ಪರ, ಇಲ್ಲಿರತಕ್ಕಂಥ ಭೋಗ ಅಥವಾ ಅನಂತರದ ಯೋಗ, ಅಥವಾ ಇಲ್ಲಿರತಕ್ಕಂತಹ ಸುಖ ಸಂಪತ್ತು ಅಥವಾ ಆನಂತರ ಸಿಗತಕ್ಕಂತಹ ಮೋಕ್ಷ ಪದವಿ, ಇದು ಎರಡೂ ಇಲ್ಲಿ ಸಿಗುತ್ತೆ ದುರ್ಗೆಯ ಪೂಜೆಯನ್ನು ಮಾಡತಕ್ಕಂಥದ್ದರ ಮೂಲಕ ಅಂತ ಹೇಳಿ ಆ ಋಷಿ ದುರ್ಗಾ ಸಪ್ತಶತಿಯನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಆದ್ಮೇಲೆ ಹೀಗಾಗಿ ನಮ್ಮ ಕಣ್ಣು ಮುಂದಿರತಕ್ಕಂಥದ್ದು, ನಾವು ನಮಗೆ ಏನನ್ನಾದರೂ ಗಳಿಸಬೇಕು ಅನ್ನತಕ್ಕಂಥ ಬಯಕೆ ಇದ್ದರೆ, ನಾವು ನಮ್ಮ ಜೀವನದಲ್ಲಿ ಪ್ರಧಾನರಾಗಬೇಕು ಅನ್ನತಕ್ಕಂಥದ್ದಿದ್ದರೆ, ನಾವು ಹಿಡಿದ ಕೆಲಸ ನಡೆಯಬೇಕು ಅಂತ ಇದ್ದರೆ, ನಮಗೆ ಅನ್ಯರಿಂದ ಬಾಧೆಯಾಗಬಾರದು, ತೊಂದರೆಯಾಗಬಾರದು ಅನ್ನತಕ್ಕಂಥದ್ದಿದ್ದರೆ ದುರ್ಗಾ ಪೂಜೆಯನ್ನು ಮಾಡಬೇಕು. ದುರ್ಗಾ ಪೂಜೆಯನ್ನಾದರೂ ಮಾಡಬೇಕು, ಈಗಾಗಲೇ ಹೇಳಿದಂಥ ನವಾರಣ ಮಂತ್ರದಿಂದ ತಪಸ್ಸನ್ನಾದರೂ ಮಾಡಬೇಕು, ಅಥವಾ ಶ್ರೀಚಕ್ರ ಪೂಜೆಯನ್ನಾದರೂ ಮಾಡಬೇಕು, ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣವನ್ನಾದರೂ ಮಾಡಬೇಕು, ಅಥವಾ ದುರ್ಗಾ ಸಪ್ತಶತಿಯನ್ನಾದರೂ ಕೇಳಬೇಕು, ಅಥವಾ ಇಷ್ಟೊತ್ತು ಕೊಟ್ಟಂಥ ಉಪನ್ಯಾಸವನ್ನು ಪ್ರತಿನಿತ್ಯ ಕೇಳಬೇಕು. ಯಾವುದೋ ಒಂದನ್ನು ಮಾಡಬೇಕು. ಇದರ ಜೊತೆಗೆ ಸಾಧ್ಯ ಇದ್ದರೆ, ಶಕ್ತಿ ಇದ್ದರೆ ಚಂಡಿ ಹೋಮವನ್ನು ಮಾಡಬೇಕು. ಚಂಡಿ ಹೋಮ ಅನ್ನತಕ್ಕಂಥದ್ದು ಚಂಡ ಅಂದರೆ ಬಿಸಿ ಅಂತ. ಚಂಡಮುಂಡ ಅಂತ ಈಗಲೇ ನಾನು ಮಾತನಾಡಿಬಿಟ್ಟಿದ್ದೇನೆ. ಮಹಾ ತೀಕ್ಷ್ಣವಾಗಿರತಕ್ಕಂತಹ ಕೋಪ, ಅದು ಚಂಡಕೋಪ ಅಂತ ಹೇಳ್ತಾರೆ. ಆ ಚಂಡಿಕೆಯನ್ನು ಶಕ್ತಿ ಇದ್ದರೆ ಸಾಮೂಹಿಕವಾಗಿ ನಗರ ಮಧ್ಯದಲ್ಲಿ ಮಾಡಿ ಪ್ರಾರ್ಥನೆ ಮಾಡಿದರೆ ಅವರಿಗೆ ಅವರು ಬಯಸಿದ್ದು ಸಿಗುತ್ತೆ. ಆದ್ದರಿಂದ ನಾವೀಗ ಪ್ರಸೀದ ಭಗವತ್ಯಂಬ ಪ್ರಸೀದ ಭಕ್ತವತ್ಸಲೆ ಪ್ರಸಾದಂ ಕುರುಮೆ ದೇವಿ ದುರ್ಗಾದೇವಿ ನಮೋಸ್ತುತೆ ಅನ್ನತಕ್ಕಂಥ ಹೇಳಿ ನಮ್ಮ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.